ಇವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುಣಂ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तं आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपा श्रीमृङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणो विचरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतातरः नाथेन मुनिनाथेन भवेयं नाथवानहं यस्य नेकमिकं तत्त्वमस्तामलकतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिन्दमुपास्महे वन्दे वैकुण्ठसेनान्यं देवं सूत्रवती सुतं यद्वेत्र शिखरस्पन्दे विश्वमेतद्व्यवस्थितं साधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमुज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः प्रस्तुतामुपयातोऽहं यामुनेयं नमामि तम् इति परिपृढोद्गीतानामदर्शेदञ्जसा निगमपरिषन्नेदीयांसं निरामयमाशयं जननपदवीयातायातश्रमापरां धियं जनेतु समे देव श्रीमान् धनञ्जयसारथिः सन्तः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमते निगमान्तमहादेशिकाय नमः। ಗೀತಾ ಭಾಷ್ಯದಲ್ಲಿ 8ನೇ ಅಧ್ಯಾಯದಲ್ಲಿ ಪ್ರಧಾನವಾಗಿ ಗತಿಚಿಂತನೆ ಮಾಡುವ ಸಮಯದಲ್ಲಿ ಜಿಜ್ಞಾಸು ಅಥವಾ ಕೈವಲ್ಯಾರ್ಥಿ ಅಂತ ಹೇಳಿದವನಿಗೂ ಕೂಡ ಅರ್ಚಿರಾದಿ ಮಾರ್ಗವು ಗೀತೆಯಲ್ಲಿ ಹೇಳಿರುವಂತಹದ್ದು ಶ್ರುತಿಗೆ ಅನುಗುಣವಾಗಿದೆ ಅಂತ ಹೇಳಿ ಪಂಚಾಗ್ನಿ ವಿದ್ಯೆಯ ಉದಾಹರಣೆಯನ್ನು ತೋರಿಸಿ ಭಾಷ್ಯಕಾರರು ಮಾಡಿರುವ ವ್ಯಾಖ್ಯಾನವನ್ನು ಸ್ವಾಮಿ ದೇಶಿಕನ್ ಅದನ್ನು ಸಮರ್ಥನೆ ಮಾಡ್ತಿದ್ದಾರೆ. ಇಲ್ಲಿ ಹೇಳಿರೋದು ಅಲ್ಲಿಯೂ ಕೂಡ ವಿರೋಧವಿಲ್ಲ. ಭಾಷ್ಯಕಾರರು ಶ್ರೀಭಾಷ್ಯವು ಮೊದಲಾದ ಗ್ರಂಥಗಳಲ್ಲಿ ಹೇಳಿರೋದು ಇದು ಕೂಡ ಅನುಗುಣವಾಗಿದೆ. ಅಲ್ಲಿ ಪಂಚಾಗ್ನಿ ವಿದ್ಯಾನಿಷ್ಠನಿಗೆ ಹೇಗೆ ಅರ್ಚಿರಾದಿ ಮಾರ್ಗ ಹೇಳಿದೆಯೋ ಹಾಗೆಯೇ ಇಲ್ಲಿಯೂ ಕೂಡ ಜಿಜ್ಞಾಸು ಅಂತ ಹೇಳಲ್ಪಟ್ಟವನಿಗೆ ಇಲ್ಲಿ ಆತ್ಮಾನುಭವ ಪೂರ್ವಕವಾಗಿ ಪರಮಾತ್ಮ ಪ್ರಾಪ್ತಿಯು ಹೇಳಲ್ಪಟ್ಟಿದೆ. ಆತ್ಮಾನುಭವವು ಕೂಡ ಬ್ರಹ್ಮಾತ್ಮಕವಾದ ಆತ್ಮನ ಅನುಭವವೇ ಹೊರತು ಕೇವಲ ಆತ್ಮೋಪಾಸನೆ ಅಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿ, ಈ ರೀತಿ ತಾರತಮ್ಯವು ಫಲಗಳಲ್ಲಿ ಪ್ರಾಪ್ತಿಯಲ್ಲಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ತಾರತಮ್ಯ ಬರುವುದು ಸಹಜ. ಲೋಕದಲ್ಲಿಯೂ ಕೂಡ ಕಂಡುಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಆಶೆ ಇರುತ್ತೆ. ಆದ್ದರಿಂದ ಇವನು ಬ್ರಹ್ಮಾತ್ಮಕವಾದ ಆತ್ಮ ಅಂತ ತಿಳಿದವನು ಆತ್ಮನನ್ನು ಯಾಕೆ ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ರೆ, ಅವರ ಕರ್ಮ ವಿಶೇಷ, ಯಾವುದೋ ಒಂದು ಸುಕೃತ ಹಿಂದೆ ಮಾಡಿದ ಯಾವುದೋ ಕರ್ಮದ ಫಲವಾಗಿ ಅದನ್ನು ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪ್ರಾಪ್ತಿಯಾಗುತ್ತೆ. ಅವನಿಗೆ ಬೇರೆ ಏನು ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ಅವನು ಆ ರೀತಿ ಉಪನಿಷತ್ತುಗಳಲ್ಲಿಯೂ ಈ ರೀತಿ ಬ್ರಹ್ಮವಿದ್ಯೆಗಳಲ್ಲಿ ಮಧುವಿದ್ಯೆ ಅನ್ನೋದನ್ನು ಉದಾಹರಣೆಯಾಗಿ ತೋರಿಸಿದ್ರು. ವಸ್ವಾದಿಪದ ಪ್ರಾಪ್ತಿ ಪೂರ್ವಕವಾಗಿ ಪರಮಾತ್ಮ ಪ್ರಾಪ್ತಿ ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ. ಆ ರೀತಿಯೇ ಈ ರೀತಿಯೂ ಕೂಡ ಸಾಧ್ಯ. ಅದು ಅವರವರ ಇಚ್ಛೆಯ ಮೇಲೆ ಹೋಗುತ್ತೆ. ಆ ಇಚ್ಛೆ ಹೇಗೆ ಬರುತ್ತೆ ಅಂದರೆ, ಪೂರ್ವಕರ್ಮಗಳ ಒಂದು ಅದಕ್ಕೆ ಅದರ ಫಲವಾಗಿ ಆ ರೀತಿ ಇಚ್ಛೆ ಬರುವುದು ಸಾಧ್ಯ. ಅದನ್ನು ಯಾರು ಹೇಳಿ ಹಾಕೋದಕ್ಕಾಗೋದಿಲ್ಲ ಅನ್ನೋದನ್ನೇ ಹೇಳಿ, ಈ ರೀತಿಯಾದ ವಿಧ ವಿಧವಾದ ಇಚ್ಛೆ ಅನ್ನೋದು ಪ್ರಕೃತಿಯ ಉಪಾಸನೆಯಲ್ಲಿಯೂ ಕೂಡ ಈ ರೀತಿ ಭೇದಗಳು
ತರತಮ ಭಾವವು ಇದೆ, ಸಾಂಖ್ಯರೇ ಹೇಳ್ತಾ ಇರೋದನ್ನ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಯಾರ್ಯಾವ ರೀತಿಯಲ್ಲಿ ಇರೋರು ಹೇಗೆ ಅಂತ ಹೇಳುವಾಗ ಅವರು ಯಾವ್ಯಾವ ವಿಧವಾದ ಬಂಧವಿದೆ, ಅನೇಕ ಬಂಧವಿದೆ ಅಂದರು. ಪ್ರಕೃತಿಯಲ್ಲಿಯ ಆತ್ಮಜ್ಞಾನದಿಂದ ಪ್ರಕೃತಿಯನ್ನು ಉಪಾಸನೆ ಮಾಡ್ತಾರೆ ಕೆಲವರು. ಪ್ರಕೃತವು ಆತ್ಮಜ್ಞಾನಾತಿಯೇ ಪ್ರಕೃತಿ ಉಪಾಸತೆ ತೇಷಾಂ ಪ್ರಾಕೃತಿಕೋ ಬಂಧ ಅನ್ನೋದು ಒಂದು. ಯಹ ಪುರಾಣೆ ಪ್ರಕೃತಿಲಯಾನ್ ಪ್ರಕೃತಿಯ ಮುಚ್ಯತೆ ಪೂರ್ಣಂ ವರ್ಷಸಹಸ್ರಂತು ತಿಷ್ಠಂತಿ ಅವ್ಯಕ್ತ ಚಿಂತಕಾಹ. ಸಾವಿರ ವರ್ಷಗಳು ಇರ್ತಾರೆ ಅವ್ಯಕ್ತವನ್ನೇ ಧ್ಯಾನ ಮಾಡುವವರು, ಪ್ರಕೃತಿಯನ್ನು ಉಪಾಸನೆ ಮಾಡುವವರು. ವೈಕಾರಿಕೋ ಬಂಧ ತೇಷಾಂ, ಅವರಿಗೆ ವೈಕಾರಿಕ ಬಂಧ ಅಂತ ಹೇಳಲ್ಪಟ್ಟಿದೆ. ಏ ವಿಕಾರಾನೇವ, ಇದು ಇನ್ನೊಬ್ಬರು ಅಧಿಕಾರಿಗಳು. ವಿಕಾರ ಅಂತ ಹೇಳಲ್ಪಡುವ ವೈಕಾರಿಕ ಅಂತ ಹೇಳುವುದು ವಿಷ್ಣು ಸಹಸ್ರನಾಮದಲ್ಲಿ ಪರಾಶರರು ಉಪಯೋಗಿಸುವಂತಹ ಶಬ್ದ ಇದು. ತೈಜಸ, ವೈಕಾರಿಕ ಮೊದಲಾದದ್ದು. ಅವೈಕಾರಿಕ ಅನ್ನೋದು ಇಂದ್ರಿಯಗಳಿಗೆ ಕಾರಣವಾದ ಅಹಂಕಾರ ಅನ್ನೋದು. ಭೂತೇಂದ್ರಿಯ ಅಹಂಕಾರ ಬುದ್ಧಿ ಉಪಾಸತೆ ಪುರುಷ ಬುದ್ಧಿಯ. ಇಂದ್ರಿಯಗಳು ಪಂಚಭೂತಗಳಾಗಲಿ ಇಂದ್ರಿಯಗಳಾಗಲಿ ಅಹಂಕಾರ ಅಂದರೆ ಮನಸ್ಸು, ಬುದ್ಧಿ, ಮಹಾನ್ ಅಂತ ಹೇಳುವ ತತ್ವ, ಇದೆಲ್ಲ ಪ್ರಕೃತಿಯ ಪರಿಣಾಮವಾದ ಅಚೇತನ ತತ್ವಗಳು. ಈ ಅಚೇತನ ತತ್ವವನ್ನೇ ಪುರುಷ ಬುದ್ಧಿಯಿಂದ ಉಪಾಸನೆ ಮಾಡ್ತಾರೆ. ಆ ಉಪಾಸನೆ ಮಾಡುವವರಿಗೆ ತಾನ್ ಪ್ರತಿ ಮುಚ್ಚತೆ ಯಥಾ ದಶಮನ್ವಂತರಾಣೀಹ ತಿಷ್ಠಂತಿ ಇಂದ್ರಿಯ ಚಿಂತಕಾಹ. 10 ಮನ್ವಂತರಗಳು ಅವರು ಇಲ್ಲಿಯೇ ಇರ್ತಾರೆ ಅಂತ ಹೇಳಿ. ಭೌತಿಕಾಸ್ತು ಶತಂ ಪೂರ್ಣ ಸಹಸ್ರಂ ತು ಅಭಿಮಾನಿಕಾಹ, ಮೊದಲಾದದ್ದೆಲ್ಲ ಶತಂ ಪೂರ್ಣ ಸಹಸ್ರಂ ತು ಅಭಿಮಾನಿಕಾಹ. ಬೌದ್ಧ ದಶಸಹಸ್ರಾಣಿ ತಿಷ್ಠಂತಿ ವಿಕೃತಜ್ವರಾಹ. ಒಬ್ಬೊಬ್ಬರಿಗೆ ಅಹಂಕಾರ ಅನ್ನುವ ತತ್ವ, ಅಹಂಕಾರ ಅನ್ನುವುದು ಪ್ರಕೃತಿಯ ಒಂದು ಪರಿಣಾಮವಾದ ದ್ರವ್ಯ ವಿಶೇಷ, ಅದೊಂದು ಅವಸ್ಥೆ, ಮೂಲ ಪ್ರಕೃತಿಯ ಅವಸ್ಥೆ. ಮೂಲ ಪ್ರಕೃತಿ ಮಹತ್ವ, ಅಹಂಕಾರ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಇಂದ್ರಿಯಗಳು ಹೀಗೆ ಪರಿಣಾಮ ಹೊಂದುತ್ತೆ. ಇದೆಲ್ಲ ಮ್ಯಾಟರ್, ಅವಸ್ಥೆ, ಮ್ಯಾಟರಿನ ಬೇರೆ ಬೇರೆ ಅವಸ್ಥೆಗಳು, ಸ್ಟೇಟ್ಸ್ ಆಫ್ ಮ್ಯಾಟರ್. ಇದೆಲ್ಲ ಪ್ರಕೃತಿ ದ್ರವ್ಯವೇ. ತ್ರಿಗುಣಾತ್ಮಕ ದ್ರವ್ಯಗಳು ಬೇರೆ ಬೇರೆ ಅವಸ್ಥೆಯಲ್ಲಿ ಹೇಗೆ ವಿಕಾರ ಹೊಂದಿದಾಗ ಈ ಹೆಸರುಗಳಿಂದ ಹೇಳಲ್ಪಟ್ಟಿದೆ ಶಾಸ್ತ್ರಗಳಲ್ಲಿ. ಮೂಲ ಪ್ರಕೃತಿ ಅನ್ನೋದು ಅದು ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ ಹೇಳೋದು, ಮೂಲವಾದ ಅವಸ್ಥೆ, ಅದು ನಿತ್ಯವಾದ ಅವಸ್ಥೆ. ಅದು ಸೃಷ್ಟಿಯಲ್ಲಿ ಸತ್ವರಜಸ್ತಮಸ್ಸುಗಳಲ್ಲಿ ವ್ಯತ್ಯಾಸವಾದರೆ ಪರಿಣಾಮ ಹೊಂದಿದಾಗ ಇನ್ನೊಂದು ಅವಸ್ಥೆಗೆ ಬರುತ್ತೆ, ಅದಕ್ಕೆ ಮಹತ್ ಅಂತ ಹೆಸರು. ಅದರಿಂದ ಮತ್ತೆ ಅಹಂಕಾರ, ಅದರಿಂದ ಇಂದ್ರಿಯಗಳು, ಪಂಚತನ್ಮಾತ್ರೆಗಳು, ಭೂತಗಳು, ಇದೆಲ್ಲ ಬೇರೆ ಬೇರೆ ಅವಸ್ಥೆಗಳು. ಇದನ್ನೇ ಪುರುಷ ಅಂತ ಯಾರು, ಯಾಕೆಂದ್ರೆ ಪ್ರಕೃತಿ ಪುರುಷ ಎರಡೇ ತತ್ವ ಸಾಂಖ್ಯರಲ್ಲಿ. ಪುರುಷ ಬುದ್ಧಿಯನ್ನು ಇಟ್ಟುಕೊಂಡು ಇದನ್ನು ಉಪಾಸನೆ ಮಾಡುವವರಿಗೆ ಬೇರೆ ಬೇರೆ ಅವಸ್ಥೆಗಳು, ಇಲ್ಲಿ ಫಲಗಳು ಹೇಳಲ್ಪಟ್ಟಿದೆ. 10 ಮನ್ವಂತರಗಳು ಇಂದ್ರಿಯವನ್ನೇ ಚಿಂತನೆ ಮಾಡುವವರು, ಅಥವಾ ಅಹಂಕಾರವನ್ನೇ ಚಿಂತನೆ ಮಾಡುವವರಿಗೆ, ಭೂತವನ್ನು ಚಿಂತನೆ ಮಾಡುವವರಿಗೆ ಶತಂ ಪೂರ್ಣಂ 100 ಮನ್ವಂತರಗಳು. ಅಭಿಮಾನಿಕಾಹ ಅಂದರೆ ಅಭಿಮಾನ, ಅಹಂಕಾರ ತತ್ವವನ್ನೇ ಉಪಾಸನೆ ಮಾಡುವವರಿಗೆ ಪೂರ್ಣಂ ಸಹಸ್ರಂ 1000 ವರ್ಷಗಳು. ಇಲ್ಲಿಯ ಮನ್ವಂತರಗಳು 1000 ಮನ್ವಂತರಗಳಲ್ಲಿರ್ತಾರೆ. ಬೌದ್ಧಾಹ, ಬುದ್ಧಿ ಅಂತ ಹೇಳಿದ್ರೆ ಮಹಾನ್ ತತ್ವ, ಅದಕ್ಕೆ ಸಾಂಖ್ಯರು ಬುದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿ ಅನ್ನುವ ಶಬ್ದ ಅವರು ಉಪಯೋಗಿಸುವ ಶಬ್ದ. ಸಾಂಖ್ಯರು ಮಹಾನ್, ಮಹತ್ ಅನ್ನುವ ತತ್ವ, ಪ್ರಕೃತಿಯ ಪರಿಣಾಮ ವಿಶೇಷ, ಅಚೇತನ ತತ್ವ. ಅದನ್ನೇ ಪುರುಷ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವ್ರಿಗೆ ದಶ ಸಹಸ್ರಾಣಿ 10,000 ವರ್ಷಗಳು ಇರ್ತಾರೆ. ಹೀಗೆಲ್ಲ ಹೇಳಿದೆ. ಥೇ ಖಲು ಅಮಿ ವಿದೇಹ ಯೇ ತೇಷಾಂ ವೈಕೃತಿಕೋ ಬಂಧ. ಇವರೆಲ್ಲ ವೈಕಾರಿಕ ಬಂಧ, ವೈಕೃತಿಕ ಬಂಧ ಅಂತ ಹೇಳಲ್ಪಡುತ್ತೆ. ಏಕಂ ಅವ್ಯಕ್ತಾದಿ ತತ್ವಚಿಂತಕಾನಾಮಿವ, ಒಂದು ಅವ್ಯಕ್ತ ಮೊದಲಾದವುಗಳ ತತ್ವಚಿಂತಕರಿಗೆ ಈ ರೀತಿ ಬೇರೆ ಬೇರೆಯಾದ ಫಲಗಳು, ಬೇರೆ ಬೇರೆಯಾದ ಕಾಲ, ಅಷ್ಟು ಕಾಲ ಅವರಿರ್ತಾರೆ, ಇಷ್ಟು ಕಾಲ ಅಂತ ಬೇರೆ ಫಲದಲ್ಲಿ ಎಷ್ಟು ವೈಷಮ್ಯವಿದೆ ಅನ್ನೋದನ್ನು ತೋರಿಸ್ತಾರೆ. ಹೀಗಿರೋ ಹಾಗೆಯೇ ಪ್ರತ್ಯೇಗಾತ್ಮ ತತ್ವಚಿಂತಕಾನಾಮಪಿ ತದುಚಿತ ದೇಶಕಾಲಂ ತತಃ ಅತಿಶಯಿತಂ ಫಲಂ ಉಪಪದ್ಯತೆ. ಈ ಅಚೇತನದವ್ರಿಗೆ ಈ ರೀತಿ ಫಲ ಹೇಳಿರುವಾಗ ಇದಕ್ಕಿಂತ ಅತಿಶಯವಾದ ಪ್ರತ್ಯೇಗಾತ್ಮ ತತ್ವವನ್ನೇ ಚಿಂತನೆ ಉಪಾಸನೆ ಮಾಡುವವರಿಗೆ ಆಯಾ ದೇಶಕಾಲಗಳಲ್ಲಿ ಅತಿಶಯಿತವಾದ ಫಲವು ಹೇಳುವಂಥದ್ದು. ಸರಿ, ಅಚೇತನಕ್ಕಿಂತ ಉತ್ಕೃಷ್ಟವಾದ ತತ್ವ ಇದು ಪ್ರತ್ಯೇಗಾತ್ಮ ಅಂತ ಹೇಳೋದು. ಆದ್ದರಿಂದ ಅವರಿಗೆ ಅಧಿಕವಾದ ಫಲ. ಅತಃ ಏವ ಭೂಮವಿದ್ಯಾಯಾಂ ಪ್ರತ್ಯೇಗಾತ್ಮ ಮಾತ್ರ ಉಪಾಸಕಸ್ಯಾಪಿ ಅತಿವಾದಿತ್ವ ಮುಕ್ತಂ. ಪ್ರತ್ಯೇಗಾತ್ಮನನ್ನೇ ಉಪಾಸನೆ ಮಾಡುವವನಿಗೂ ಕೂಡ
ಅತಿವಾದಿ ಅಂತ ಹೇಳಿದೆ ಭೂಮವಿದ್ಯೆಯಲ್ಲಿ, ಪ್ರಾಣಾತಿವಾದಿ ಅಂತ ಹೇಳಿ. ಏಷ ಪ್ರಾಣಾತಿವಾದಿ ಭವತಿ. ಪ್ರಾಣ ಅಂತ ಹೇಳಲ್ಪಟ್ಟ ಜೀವಾತ್ಮನು, ಪ್ರಾಣ ಸಾಹಚರ್ಯದಿಂದ ಜೀವಾತ್ಮನಿಗೆ ಪ್ರಾಣ ಶಬ್ದವು ಕೆಲವು ಕಡೆ ಉಪಯೋಗಿಸಲ್ಪಟ್ಟಿದೆ. ಆದ್ದರಿಂದ ಅವನು ಪ್ರಾಣ ಅಂತ ಹೇಳಲ್ಪಟ್ಟ ಜೀವಾತ್ಮನನ್ನೇ ಉಪಾಸನೆ ಮಾಡಿ ಇದುವೇ ಶ್ರೇಷ್ಠವಾದದ್ದು ಅಂತ ಯಾರು ಹೇಳ್ತಾನೋ ಅವನಿಗೆ ಪ್ರಾಣಾತಿವಾದಿ ಅಂತ ಭೂಮವಿದ್ಯಾ ಪ್ರಕರಣದಲ್ಲಿ ಸನತ್ಕುಮಾರರು ನಾರದರಿಗೆ ಉಪದೇಶ ಮಾಡುವಂತಹ ವಿದ್ಯೆ ಭೂಮವಿದ್ಯಾ ಅಂತ ಹೇಳೋದು ಛಾಂದೋಗ್ಯದ 7ನೇ ಅಧ್ಯಾಯದಲ್ಲಿ ಬರೋದು. ಅವನಿಗೂ ಅತಿವಾದಿ ಅಂತ ಹೇಳಲ್ಪಟ್ಟಿದೆ. ಅತಿವಾದ ಅಂದರೆ ಅದುವೇ ಶ್ರೇಷ್ಠ. ಅಲ್ಲಿಯವರೆಗೂ ಅಚೇತನಗಳನ್ನೆಲ್ಲ ಉಪಾಸನೆ ಮಾಡುವವರನ್ನ ಹೇಳಿ ಅದಕ್ಕಿಂತ ಅಧಿಕವಾದದ್ದು ನಾರದರು ಸನತ್ಕುಮಾರನ ಪ್ರಶ್ನೆ ಮಾಡ್ತಾರೆ. ಒಂದೊಂದಾಗಿ ಪ್ರಶ್ನೆ ಮಾಡ್ತಾರೆ. ಅವ್ರ ಮನಸ್ಸು ಅಂತ ಹೇಳಿ ಆರಂಭಿಸಿ ಅಲ್ಲಿಂದ ಮುಂದೆ ಚಿತ್ತ ಮೊದಲಾದ್ದು ಸಂಕಲ್ಪ ಒಂದೊಂದಾಗಿ ಇದಕ್ಕಿಂತ ಅಧಿಕವಾಗಿದೆ ಎಲ್ಲ ಅಚೇತನ ವಿಷಯಗಳನ್ನೆಲ್ಲ ಹೇಳಿದ್ರು. ಉಪಾಸನೆ ಮಾಡಿ ಬ್ರಹ್ಮದೃಷ್ಟಿಯಿಂದ ಉಪಾಸನೆ ಮಾಡು. ಅದಾದ ಮೇಲೆ ಇದಕ್ಕೆಲ್ಲ ಉತ್ಕೃಷ್ಟವಾದ ಜೀವಾತ್ಮನ ಉಪಾಸನೆಯನ್ನು ಪ್ರಾಣಶಬ್ದದಿಂದ ಹೇಳಿದ್ರು. ಹೇಳಿ ಅದನ್ನು ಇದು ಅವನು ಅತಿವಾದಿ ಆಗ್ತಾನೆ, ಪ್ರಾಣಾತಿವಾದಿ ಅಂತ ಹೇಳಿದ್ರು. ಒಂದೊಂದಕ್ಕೂ ಒಂದೊಂದು ಫಲ ಹೇಳಲ್ಪಟ್ಟಿದೆ ಬೇರೆ ಬೇರೆ ಉಪಾಸನೆಗಳಿಗೆ. ಅಷ್ಟು ಅಚೇತನ ಅವಸ್ಥೆಗಳಲ್ಲಿರುವ ಪದಾರ್ಥಗಳು ಅದರ ಉಪಾಸನೆಗೆಲ್ಲ ಬೇರೆ ಫಲ ಹೇಳಿ ಜೀವಾತ್ಮನ ಉಪಾಸನೆಯನ್ನು ಮಾಡುವವನಿಗೆ ಅತಿವಾದಿ ಅಂತ ಹೇಳಿರೋದು ಇವರೆಲ್ಲರಿಗಿಂತ ಶ್ರೇಷ್ಠನಾದವನು. ಅದಕ್ಕಿಂತ ಮೇಲೆ ಅವನು ಸತ್ಯ ಅನ್ನುವ ಪರಮಾತ್ಮನನ್ನು ಯೇಷತ್ವಾ ಅತಿವದತಿ, ಯಹ ಸತ್ಯೇನ ಅತಿವದತಿ ಅಂತ ಸತ್ಯಶಬ್ದಿತನಾದ ಪರಮಾತ್ಮನ ಉಪಾಸನೆ ಮಾಡುವುದು ನಿಜವಾದ ಅತಿವಾದಿ ಅಂತ ಸನತ್ಕುಮಾರರು ನಾರದರಿಗೆ ಉಪದೇಶ ಮಾಡ್ತಾರೆ. ಆತ್ಮವನ್ನು ತಿಳ್ಕೋಬೇಕು, ನನಗೆ ಆತ್ಮದ ವಿಷಯವನ್ನು ತಿಳಿಸಿ ಅಂತ ಅವರು ಕೇಳಿದ್ರು. ಆಗ ಅವರು ಹೇಳುವ ವಿಷಯ ಅಲ್ಲಿ ಅತಿವಾದಿತ್ವ. ಇಲ್ಲಿ ಯಾಕೆ ಸ್ವಾಮಿ ದೇಶಿಕನ್ ಇದನ್ನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಬೇಕಾದಷ್ಟು ಫಲಗಳು, ಅವಾಂತರ ಫಲಗಳೆಲ್ಲ ಈ ರೀತಿ ಹೇಳಲ್ಪಟ್ಟಿದೆ. ಈ ಅವಾಂತರ ಫಲಗಳೆಲ್ಲ ಕೂಡ ಒಂದೊಂದು ಉಪಾಸನೆಗೆ ಒಂದೊಂದು ಅಚೇತನಗಳಿಗೆ ಅಷ್ಟೋ ಬೇಕಾದಷ್ಟು ಹೇಳಲ್ಪಟ್ಟಿದೆ. ಹಾಗೆ ಹೇಳಿರುವಾಗ ಇದರಲ್ಲಿ ಅದಕ್ಕಿಂತ ಹೆಚ್ಚಾದ ಜೀವಾತ್ಮನ ವಿಷಯದಲ್ಲಿ ಹೇಳುವಾಗ ಜೀವಾತ್ಮನಿಗೆ ಅತಿವಾದಿತ್ವ ಅಂತ ಹೇಳಿ ಪರಮಾತ್ಮನಿಗೆ ಇನ್ನೂ ಉತ್ಕೃಷ್ಟವಾದದ್ದು. ಇಲ್ಲಿ ಫಲದಲ್ಲಿ ತಾರತಮ್ಯವಿದೆ. ಆಯಾ ಉಪಾಸನೆಗೆ ಯಾವ ವಸ್ತುವನ್ನು ಹೇಗೆ ಉಪಾಸನೆ ಮಾಡ್ತಾರೋ ಅದಕ್ಕನುಗುಣವಾಗಿ ಅದು ಉಪಾಸನೆಯೂ ಸಾಧ್ಯ, ಫಲವೂ ಸಾಧ್ಯ. ಅದೆಲ್ಲ ಅವರವರ ಇಚ್ಛೆಗೆ ಅನುಗುಣವಾಗಿ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತ್ಯೇಗಾತ್ಮ ಮಾತ್ರ ಉಪಾಸನೆ ಮಾಡುವವನು ಪ್ರಾಣಾತಿವಾದಿ, ಅವನ್ನ ಅತಿವಾದಿ ಅಂತ ಹೇಳಿದ್ರು. ಬ್ರಹ್ಮಾತ್ಮಕ ಸ್ವಾತ್ಮಾನುಸಂಧಾನೇತು ಬ್ರಹ್ಮಪ್ರಾಪ್ತವು ವಿಶ್ರಮಾತೆ ಪುನರಾವರ್ತಿ ರೀತಿ ವಿಶೇಷ. ಆದರೆ ಬ್ರಹ್ಮಾತ್ಮಕನಾದ ಆತ್ಮನನ್ನು ಉಪಾಸನೆ ಮಾಡುವವನಿಗೆ ಬ್ರಹ್ಮಪ್ರಾಪ್ತಿಯಲ್ಲಿಯೇ ಮುಗಿಯುತ್ತೆ. ಅದು ವಿಶ್ರಮ, ಬ್ರಹ್ಮಪ್ರಾಪ್ತವು ವಿಶ್ರಮಾತ್, ಅಲ್ಲಿಯೇ ಮುಗಿಯುತ್ತೆ. ಅಂದರೆ ಬ್ರಹ್ಮಪ್ರಾಪ್ತಿ ಆಗುತ್ತೆ ಅನ್ನೋದು ವಿಶೇಷ ಅದಕ್ಕೆ. ಅತಃ ಏವ ಅಕ್ಷರಾನುಭವಸ್ಯ ಅಂತವತ್ವೇ ತದರ್ಥಿನಃ ಕಥಂ ಐಶ್ವರ್ಯಾರ್ಥಿಕತೆ ಕಾರ್ಯಂತರತ್ವಂ ಇತ್ಯಪಿ ನಿರಸ್ತಂ. ಆದ್ದರಿಂದ ಇಲ್ಲಿ ಅಧಿಕಾರಿಗಳು 4 ಜನ ಅಂತ ಹೇಳಿದ್ರು ಕೂಡ ಅಕ್ಷರ ಅನುಭವಸ್ಯ ಅಂತವತ್ವೇ, ಅಲ್ಲಿ ಕಡೆಯಲ್ಲಿ ತದರ್ಥಿನಃ ಅದನ್ನು ಪಡೆಯುವವನು ಐಶ್ವರ್ಯಾರ್ಥಿಗಿಂತ ಹೆಚ್ಚಾದ ಅಪವರ್ಗ ಅನ್ನುವ ಇನ್ನೊಬ್ಬ ಅಧಿಕಾರಿ, ಅವನೊಡನೆ ಹೇಗೆ ಸೇರಿಸ್ತೀರಾ ನೀವು ಅಂತ ಹೇಳೋದು ಸರಿ ಇಲ್ಲ. ಅವನಿಗೆ ಸೇರಿಕೆ ಸಾಧ್ಯ, ಯಾಕೆಂದರೆ ಬ್ರಹ್ಮಾತ್ಮಕನಾದ ಆತ್ಮನ ಉಪಾಸನೆ ಮಾಡ್ತಾನವನು. ಆದ್ದರಿಂದ ಅವನಿಗೆ ಅಪವರ್ಗಾಧಿಕಾರಿಗಳೊಡನೆ ಸೇರಿಸಿದ್ರು, ಐಶ್ವರ್ಯಾರ್ಥಿಯೊಡನೆ ಸೇರಿಸದೆ ಅದರಲ್ಲಿ ಅರ್ಥಾರ್ಥಿ ಇಬ್ಬರನ್ನು ಐಶ್ವರ್ಯಾರ್ಥಿ ಅಂತ ಒಂದು ಗುಂಪು ಮಾಡಿ, ಜಿಜ್ಞಾಸುವನ್ನು ಜ್ಞಾನಿಯನ್ನು ಅಪವರ್ಗಾಧಿಕಾರಿಗಳು ಅಂತ ಗುಂಪು ಮಾಡೋದರಲ್ಲಿ ಸೇರಿಸಿ ಒಂದು ಗುಂಪಾಗಿ ಹೇಳುವುದರಲ್ಲಿ ವಿರೋಧವಿಲ್ಲ. ಬಾಹ್ಯಾಂತರ ಭೋಕ್ತವ್ಯ ವಿಭಾಗಾತ್ ಆವೃತ್ತಿ ಅನಾವೃತ್ತಿ ಯೋಗ್ಯತಾ ಭೇದಾಚ ತದ್ಭೇದ ಉಪಪತ್ತೇ. ಆ ಭೇದವು ಹೇಗೆ ಉಪಪನ್ನವಾಗುತ್ತೆ ಅಂದರೆ, ಐಶ್ವರ್ಯಾರ್ಥಿಗಳು ಬರೀ ಬಾಹ್ಯವಾದ ಪದಾರ್ಥಗಳನ್ನೇ ಈ ವಿಭಾಗ ಮಾಡೋದು ಹೇಗೆ ಅಂದರೆ, ಡಿವಿಷನ್ ಮಾಡೋದು ಅನೇಕ ವಿಧವಾಗಿ ಮಾಡ್ಬೋದು. ಪದಾರ್ಥಗಳನ್ನು ಮಾಡುವಾಗಲೂ ಹಾಗೆಯೇ ಆತ್ಮ ಅನಾತ್ಮ ಅಂತ 2 ಗುಂಪು ಮಾಡ್ಬೋದು ಬೇಕಾದರೆ, ಅಥವಾ ಜೀವಾತ್ಮ ಪರಮಾತ್ಮ ಅನಾತ್ಮ ಹೀಗೆ ಮಾಡ್ಬೋದು. ಆತ್ಮನನ್ನು ಒಂದು ಗುಂಪಾಗಿ, ಆತ್ಮವಲ್ಲದ ವಸ್ತುಗಳನ್ನೆಲ್ಲ ಒಂದಾಗಿ,
ಅಥವಾ ಪ್ರಕೃತಿ ಕಾಲ ಶುದ್ಧ ಸತ್ವ ಹೀಗೆ ಹೇಳಿ ಮಾಡ್ಬೋದು. ಜಡ ಅಜಡ ಅಂತ ವಿಭಾಗ ಮಾಡ್ಬೋದು. ವಿಭಾಗ ಮಾಡೋಕ್ಕೆ ಬೇಕಾದಷ್ಟು ವಿಧ ವಿಧವಾಗಿ ವಿಭಾಗ ಮಾಡ್ಬೋದು. ವಿಭಾಗ ಮಾಡೋದ್ರಲ್ಲಿ ಪದಾರ್ಥಗಳ ಸ್ವರೂಪದಿಂದ ಬೇರೆ ಬೇರೆ ವಿಭಾಗ ಮಾಡ್ಬೋದು. ಹಾಗೆ ಇಲ್ಲಿಯೂ ಕೂಡ ಜಿಜ್ಞಾಸುವನ್ನು ಜ್ಞಾನಿಯನ್ನು ಯಾಕೆ ಒಂದು ಗುಂಪು ಮಾಡಿದ್ರು ಅಂದರೆ, ಇಬ್ಬರು ಆಂತರವಾದ ಪದಾರ್ಥವನ್ನು ಉಪಾಸನೆ ಮಾಡ್ತಾರೆ. ಆರ್ತನು ಅರ್ಥಾರ್ಥಿಯು ಬಾಹ್ಯವಾದ ಪದಾರ್ಥವನ್ನು ಉಪಾಸನೆ ಮಾಡ್ತಾರೆ. ಆದ್ದರಿಂದ ಬಾಹ್ಯ ಆಂತರ ಭೋಕ್ತವ್ಯ ವಿಭಾಗ. ಬಾಹ್ಯವಾದ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನೋವನು ಒಂದು ಗುಂಪು, ಆಂತರ ಪದಾರ್ಥ ಅನುಭವಿಸುವವನು ಇನ್ನೊಂದು. ಜಿಜ್ಞಾಸುವನ್ನು ಜ್ಞಾನಿಯನ್ನು ಹೇಗೆ ಒಟ್ಟಿಗೆ ಮಾಡ್ತೀರಾ ಅಂದರೆ ಈ ರೀತಿ ವಿಭಾಗ ಮಾಡ್ಬೋದಲ್ಲ. ಆದ್ದರಿಂದ ಬಾಹ್ಯವಾದ ಪದಾರ್ಥಗಳನ್ನೇ ಉಪಾಸನೆ ಮಾಡುವವರಿಗೆ ಆವೃತ್ತಿ ಇದೆ ಮತ್ತೆ ಸಂಸಾರದಲ್ಲಿ. ಆಂತರವಾದ ಪದಾರ್ಥ ಮಾಡುವವರಿಗೆ ಅನಾವೃತ್ತಿ. ಹೀಗೆ ಹೇಳೋದ್ರಲ್ಲಿ ಏನು ಅನುಪಪತ್ತಿ ಇಲ್ಲವಲ್ಲ, ಇದರಲ್ಲಿ ಭೇದ ಹೇಳ್ಬೋದು. ಹೀಗೆ ವಿಳಂಬ ಕ್ಷಮಾಣಾಂ ಪುನರಿಯಂ ನಿಷ್ಠಾ, ವಿಳಂಬ ಅಕ್ಷಮಾಣಾಂ ಪುನರಿಯಂ ನಿಷ್ಠಾ. ವಿಳಂಬ ಅಕ್ಷಮಾಣಾಂ ಅಂದರೆ ವಿಳಂಬವನ್ನು ಸಹಿಸದೇ ಇರುವವರು ಅಂತ ಅರ್ಥ. ವಿಳಂಬವೇ ಬೇಡ ನನಗೆ. ಸರ್ವಧರ್ಮಾಂಶ್ಚ ಸಂತ್ಯಜ್ಯ ಸರ್ವಕಾಮಾಂಶ್ಚ ಸಾಕ್ಷರಾನ್ ಲೋಕವಿಕ್ರಾಂತ ಚರಣೌ ಶರಣಂ ತೇ ವ್ರಜಂ ವಿಭೋ ವಿಹಗ ಸಂಹಿತೆ, ವಿಹಗೇಶ್ವರ ಸಂಹಿತೆ ಅಂತ ಅದರ ವಾಕ್ಯವನ್ನು ಹೇಳ್ತಾರೆ. ಇದರಲ್ಲಿ ಎಲ್ಲವನ್ನು ಬಿಟ್ಟು ಸರ್ವಧರ್ಮಾಂಶ ಸಂತ್ಯಜ್ಯ ಸರ್ವಕಾಮಾಂಶ ಸಾಕ್ಷರಾನ್, ಜೀವಾತ್ಮನೋ ಅನುಭವವು ಬೇಡ ನನಗೆ. ಲೋಕವಿಕ್ರಾಂತ ಚರಣವು ಶರಣಂತೆ ಅವ್ರಜಂ ವಿಭೋ, ನಿನ್ನೆರಡು ಚರಣ ತಿರುವಟಿಗಳನ್ನೇ ನಾನು ಆಶ್ರಯಿಸ್ತೇನೆ. ಹಾಗೆ ಕೈವಲ್ಯಂ ಭಗವಂತಂಚ ಮಂತ್ರೋಯಂ ಸಾಧಯಿಷ್ಯತಿ, ಇದು ವೃದ್ಧಹಾರೀತ ಸ್ಮೃತಿ ಅಂತ ಹೇಳಿ ಅದರಲ್ಲಿ ಬರೋದು. ಕೈವಲ್ಯಂ ಭಗವಂತಂಚ ಮಂತ್ರೋಯಂ ಸಾಧಯಿಷ್ಯತಿ, ಎರಡನ್ನು ಸಾಧಿಸುತ್ತೆ. ಇದೆಲ್ಲ ಹೇಳಿರೋದು ಕೈವಲ್ಯತೆನ ಆತ್ಮ ಮಾತ್ರ ಅನುಭವಿಸಕಂ ತದಪೇಕ್ಷಿಭಿ ಪ್ರಾಪ್ಯ ಮುಚ್ಯತೆ. ಆದ್ದರಿಂದ ಪರಮಾತ್ಮನನ್ನು ಪಡೆದುಕೊಳ್ಳುವವರು ಬೇರೆ. ಕೈವಲ್ಯ ಅಂತ ಇಲ್ಲಿ ಹೇಳಿರೋ ಕೈವಲ್ಯ ಭಗವಂತ ಅಂತ ಹೇಳಿರೋದ್ರಲ್ಲಿ ಕೈವಲ್ಯವನ್ನು ಅಪೇಕ್ಷಿಸಿದವರಿಗೆ ಭಗವತ್ ಪ್ರಾಪ್ತಿ ಇಲ್ಲ ಅನ್ನೋ ತಿಳಿಯುತ್ತೆ. ಭಗವಂತನಿಗಿಂತ ಬೇರೆ ಪ್ರಾಪ್ಯವಾಯಿತಲ್ಲಿಗೆ. ಆದರೆ ಇಲ್ಲಿ ಈ ಗೀತೆಯಲ್ಲಿ ಹೇಳಿರುವ ಜಿಜ್ಞಾಸು ಬ್ರಹ್ಮಾತ್ಮಕ ಆತ್ಮವನ್ನು ಅನುಸಂಧಾನ ಮಾಡೋದ್ರಿಂದ ಭಗವತ್ ಪ್ರಾಪ್ತಿ ಅವನಿಗೆ ಕಡೆಯಲ್ಲಿ ಆಗುತ್ತೆ ಅನ್ನೋ ತಿಳಿಯುತ್ತೆ. ಏತಚ್ಚ ಅಂತರಾಯ ಕೋಟಿ ನಿವಿಷ್ಟತ್ವಾತ್ ಆದಿತಃ ಸಾವಧಾನ ಜ್ಞಾನಿನಃ ಪರಿಹರಂತಿ. ಇದೆಲ್ಲವೂ ಕೂಡ ಇದೆಲ್ಲ ಮಧ್ಯದಲ್ಲಿ ಕೆಲವು ಈ ಈ ಆತ್ಮಾನುಭವ ಪೂರ್ವಕವಾದ ಭಗವತ್ ಪ್ರಾಪ್ತಿ ಎನ್ನುವ ಜಿಜ್ಞಾಸು ಹೇಳಿದಾನಲ್ಲ, ಅದು ಕೂಡ ಅಂತರಾಯ ಕೋಟಿ ನಿವಿಷ್ಟತ್ವಾತ್. ಅಂತರಾಯ ಅಂದರೆ ಮಧ್ಯ ಗ್ಯಾಪು, ಮಧ್ಯ ಒಂದು ಅಡ್ಡಿ ಬರುವಂತಹದ್ದು. ಯಾವ್ಯಾವುದು ಪರಮಾತ್ಮ ಪ್ರಾಪ್ತಿಗೆ ಮಧ್ಯದಲ್ಲಿ ಕೆಲವು ಅಡ್ಡಿಯನ್ನು ಉಂಟು ಮಾಡುತ್ತೋ ಅಂದರೆ ವಿಳಂಬವನ್ನು ಉಂಟು ಮಾಡುತ್ತೋ ಅದರ ಗುಂಪಿಗೆ ಸೇರಿರೋದು ಈ ಜಿಜ್ಞಾಸು ಕೂಡ ಹಾಗೆಯೇ. ಯಾಕೆಂದರೆ ಆತ್ಮಾನುಭವವನ್ನು ಪಡೆದು ಆಮೇಲೆ ಭಗವತ್ ಪ್ರಾಪ್ತಿ ಅವನಿಗೆ ತಕ್ಷಣವೇ ಸಿಗೋದಿಲ್ಲ. ಆದ್ದರಿಂದ ಆದಿತಃ ಸಾವಧಾನ ಜ್ಞಾನಿನಃ ಅಂದರು. ಆರಂಭದಿಂದಲೇ ಬಹಳ ಸಾವಧಾನವಾಗಿ ಜ್ಞಾನಿಗಳು ನನಗೆ ಯಾವ ವಿಳಂಬವೂ ಬೇಕಾಗಿಲ್ಲ, ಆತ್ಮಾನುಭವವೂ ಬೇಡ, ಪರಮಾತ್ಮ ಅನುಭವವೇ ಬೇಕು ಅನ್ನೋರು ಇದನ್ನೆಲ್ಲ ಪರಿಹಾರ ಮಾಡ್ತಾರೆ. ಪರಮಾತ್ಮನನ್ನೇ ನೇರವಾಗಿ ಉಪಾಸನೆ ಮಾಡ್ತಾರೆ. ಆದರೆ ಅಂತರಾಯವನ್ನು ವಿಳಂಬವನ್ನು ಸಹಿಸಿಕೊಳ್ಳುವಂತಹವರು ನನ್ನ ಬ್ರಹ್ಮಾತ್ಮಕ ಆತ್ಮಾನುಭವ ಪಡೆದುಕೊಂಡು ಆಮೇಲೆ ಪರಮಾತ್ಮನ ಪಡೆದುಕೊಳ್ತೀನಿ ಅನ್ನೋರು ಅಕ್ಷರನಿಷ್ಠರಾಗ್ತಾರೆ. ಅಕ್ಷರ ವಿದ್ಯಾನಿಷ್ಠರು ಹಾಗೂ ಮಾಡಬಹುದು ಅವರು, ಅದು ಸಾಧ್ಯ. ಕೇಚಿತ್ತು ಬ್ರಹ್ಮಾನುಭವ ವೈಮುಖ್ಯೇನ ನಿತ್ಯಂ ಆತ್ಮಾನುಭವ ಸುಖಂ ಇಚ್ಛಂತಿ. ಇದರಲ್ಲೆಲ್ಲ ಇದು ಬೇರೆ ಕೋಟಿ. ಇದೇನು ಅಂದರೆ ಬರೀ ಕೇವಲ ಆತ್ಮೋಪಾಸನೆ. ಬ್ರಹ್ಮಾನುಭವ ವೈಮುಖ್ಯೇನ, ಬ್ರಹ್ಮನ ಅನುಭವಕ್ಕೆ ವಿಮುಖವಾಗಿ ಅಂದರೆ ಬ್ರಹ್ಮನ ಸಂಬಂಧವಿಲ್ಲದೆ ನಿತ್ಯಂ ಆತ್ಮಾನುಭವ ಸುಖಂ ಇಚ್ಛಂತಿ, ಎಂದೆಂದಿಗೂ ಅವರಿಗೆ ಆತ್ಮಾನುಭವವೇ ಬೇಕು. ಇವರೇ ಕೇವಲ ಆತ್ಮೋಪಾಸಕರು. ಆದರೆ ಇಲ್ಲಿ ಹೇಳಿರುವಂತಹ ಕೈವಲ್ಯಾರ್ಥಿ ಜಿಜ್ಞಾಸು ಬ್ರಹ್ಮಾತ್ಮಕ ಆತ್ಮಾನುಭವವನ್ನು ಅನುಭವಿಸುವನು, ಬ್ರಹ್ಮವನ್ನು ಪಡೆದುಕೊಳ್ತಾನೆ, ಕೇವಲ ಆತ್ಮೋಪಾಸಕವಲ್ಲ. ಆದ್ದರಿಂದ ಕೆಲವರು ಕೇಚಿತ್ ತು ಅಂದರೆ ಕೆಲವರಾದರೂ ಬ್ರಹ್ಮಾನುಭವ ವೈಮುಖ್ಯೇನ, ಬ್ರಹ್ಮಾನುಭವವನ್ನಕ್ಕೆ ವಿಮುಖವಾಗಿ ನಿತ್ಯಂ ಆತ್ಮಾನುಭವ ಸುಖಂ ಇಚ್ಛಂತಿ, ನಿತ್ಯವಾಗಿಯೂ ಆತ್ಮಾನುಭವವೇ ಬೇಕು ಅಂತ ಇಚ್ಛೆ ಪಡ್ತಾರೆ. ನ ತತ್ರ ಭಾಷ್ಯಕಾರಾದಿ ಸಂಪ್ರದಾಯ ಪ್ರಮಾಣಂ ಯುಕ್ತಿಂ ವಾ ಪಶ್ಯಾಮಃ. ಸ್ವಾಮಿ ದೇಶದಲ್ಲಿ ಡಿಸಿಷನ್ ಕೊಡ್ತಾರೆ, ಅವ್ರದ್ದು ಫೈನಲ್ ಡಿಸಿಷನ್ ಇದೆ. ಎಲ್ಲಿಯೋ ಭಾಷ್ಯಕಾರರ ಸಂಪ್ರದಾಯದಲ್ಲಿ
ಇದು ಈ ರೀತಿ ಹೇಳಲ್ಪಟ್ಟಿಲ್ಲ. ಇದು ಪ್ರಾಪ್ಯ ಅನ್ನೋದು ಎಲ್ಲಿಯೂ ಹೇಳಲ್ಪಟ್ಟಿಲ್ಲ. ಈ ಜಿಜ್ಞಾಸುವನಿಗೋ ಅಥವಾ ಪಂಚಾಗ್ನಿ ವಿದ್ಯನಿಷ್ಠನಿಗೋ ಇದು ಹೇಳಲ್ಪಟ್ಟಿಲ್ಲ. ಭಾಷ್ಯಕ ಭಾಷ್ಯಕಾರಾದಿ ಅಂದರೆ ಬೇರೆ ಆಚಾರ್ಯರುಗಳು ಕೂಡ ಸಂಪ್ರದಾಯವು ಇದು ಸಾಂಪ್ರದಾಯಿಕವಲ್ಲ, ಪ್ರಮಾಣವೂ ಇಲ್ಲ, ಇದು ಯುಕ್ತಿಗಳಿಂದಲೂ ಸಾಧಿಸಕ್ಕಾಗೋದಿಲ್ಲ. ಆದ್ದರಿಂದ ಕೇವಲ ಆತ್ಮಾನುಭವವೇ ಅರ್ಚಿರಾದಿ ಮಾರ್ಗ ಪ್ರಾಪ್ತಿಯಾಗುತ್ತೆ ಭಾಷ್ಯಕಾರರು ಎಲ್ಲೂ ಹೇಳಿಲ್ಲ. ಅವರ ಸಂಪ್ರದಾಯದಲ್ಲಿಯೂ ಇಲ್ಲ, ನಮ್ಮ ಸಂಪ್ರದಾಯದಲ್ಲಿಯೂ ಎಲ್ಲಿಯೋ ಇದು ಕಂಡುಬರೋದಿಲ್ಲ. ಅರ್ಚಿರಾದಿ ಮಾರ್ಗವು ಕೇವಲ ಆತ್ಮೋಪಾಸಕನಿಗೆ ಎಲ್ಲಿಯೂ ಪ್ರಮಾಣವೂ ಇಲ್ಲ, ಅದಕ್ಕೆ ಯುಕ್ತಿಯೂ ಇಲ್ಲ, ಅದು ಯುಕ್ತಿ ಸಹವೂ ಇಲ್ಲ. ಯಾಕೆಂದರೆ ಅವನಿಗೆ ಮೂರ್ಧನ್ಯ ನಾಡಿಯಿಂದ ನಿಷ್ಕ್ರಮಣವೂ ಇಲ್ಲ ಅವನಿಗೆ. ಆದ್ದರಿಂದ ಇದೆಲ್ಲವೂ ಕೂಡ ಇಲ್ಲಿ ಪರೀಕ್ಷೆ ಮಾಡಿ ಇಲ್ಲಿ ಹೇಳಿರುವ ಜಿಜ್ಞಾಸು ಕೈವಲ್ಯಾರ್ಥಿ ಬ್ರಹ್ಮಾತ್ಮಕ ಆತ್ಮ ಅನುಭವನೇ ಮಾಡುವವನು. ಕೆಲವು ಕಾಲ ಅವನಿಗೆ ವಿಳಂಬವಾಗುತ್ತೆ, ಆತ್ಮಾನುಭವ ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಅನುಭವಿಸ್ತಾನೆ, ಸಾಕ್ಷಾತ್ ಮೋಕ್ಷ ಬರುತ್ತೆ ಅವನಿಗೆ. ಆದ್ದರಿಂದ ಅವನಿಗೂ ಕೂಡ ಪುನರಾವೃತ್ತಿ ಅನ್ನೋದು ಇಲ್ಲಿ ಗೀತೆಯಲ್ಲಿ ಹೇಳಿರುವಂತಹದ್ದು ಭಾಷ್ಯಕಾರರಿಗೆ ಅಭಿಮತವಾದ ಮತವೇ ಇದು. ಭಾಷ್ಯಕ್ಕೂ ಬೇರೆ ಶ್ರೀಭಾಷ್ಯಾದಿ ಗ್ರಂಥಗಳಿಗೂ ಯಾವ ವಿರೋಧವೂ ಇದರಲ್ಲಿ ಇಲ್ಲ. ಪಂಚಾಗ್ನಿ ವಿದ್ಯೆಯ ವಿಷಯದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಭಾಷ್ಯಕಾರರು ಕೂಡ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಾದರಾಯಣರು ಕೂಡ ಅಪ್ರತೀಕಾಲಂಬನ ನೈತೀತಿ ಬಾದರಾಯಣ ಅನ್ನೋ ಸೂತ್ರದಲ್ಲಿ ಇದನ್ನೆಲ್ಲ ಸ್ಪಷ್ಟಪಡಿಸಿದ್ದಾರೆ. ನಿಶೇಷ ಕರ್ಮಕ್ಷಯೇ ಸ್ವಾಭಾವಿಕ ರೂಪ ಆವಿರ್ಭಾವೇನ ಬ್ರಹ್ಮಾನುಭವ ಅವಶ್ಯಂ ಭಾವಾತ್ ಕರ್ಮಶೇಷಯೋಗೇತು ಸಂಸಾರ ಪ್ರಸಂಗಾತ್. ಕೇವಲ ಬ್ರಹ್ಮಾನುಭವ ವಿಮುಖರಾದವರಿಗೆ ನಿಶೇಷವಾದ ಕರ್ಮ ನಾಶ ಇರೋದಿಲ್ಲ. ಆದ್ದರಿಂದ ಅವರಿಗೆ ಅನಂತವಾಗಿ ಆತ್ಮಾನುಭವ ಮಾಡ್ತಿರ್ತಾರೆ. ಆ ಕರ್ಮಫಲ ಮುಗಿದ್ರೆ, ಕರ್ಮ ಉಳಿದಿದ್ರೆ ಇನ್ನೂ ಅವರಿಗೆ ಅನುಭವಿಸಬೇಕಾದ್ದು ಸಂಸಾರಕ್ಕೆ ಬರ್ತಾರೆ. ಎಲ್ಲ ಕರ್ಮವೂ ನಾಶವಾಗಿಬಿಟ್ರೆ ಸ್ವಾಭಾವಿಕ ರೂಪ ಆವಿರ್ಭಾವೇನ ಎಲ್ಲವೂ ಆವಿರ್ಭಾವವಾಗಿ ಬ್ರಹ್ಮಾನುಭವವು ಆಗಲೇಬೇಕು. ಆಗ ಜರಾಮರಣಾದಿ ಹೇತುಭೂತ ಸರ್ವಕರ್ಮ ವಿನಾಶಾತ್ ಅಸಂಸಾರ. ಎಲ್ಲ ಕರ್ಮವು ಜರ ಮರಣ ಮೊದಲಾದಕ್ಕೆ ಕಾರಣವಾದ ಎಲ್ಲ ಕರ್ಮವು ನಾಶವಾದರೆ ಸಂಸಾರದಿಂದ ತಪ್ಪಿಸ್ಕೊಳ್ತಾರೆ. ಅವನು ಮಾತ್ರೇಣ ಚ ಮುಕ್ತತ್ವ ವ್ಯಪದೇಶ, ಅದುವೇ ಮುಕ್ತ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ಬ್ರಹ್ಮಾನುಭವ ಪ್ರತಿಬಂಧಕ ಕರ್ಮಣ ಸ್ವ ವಿನಾಶಾತ್ ಅಭಾವ ಇತಿ ಚೇತ್. ಬ್ರಹ್ಮಾನುಭವಕ್ಕೆ ಪ್ರತಿಬಂಧಕವಾದ ಕರ್ಮಣಸ್ತು ಅವಿನಾಶಾತ್, ಇನ್ನೂ ನಾಶವಾಗಿಲ್ವಲ್ಲ, ಆದ್ದರಿಂದ ಅವನಿಗೆ ಅದರ ಅನುಭವ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬ್ರಹ್ಮನನ್ನ ಅನುಭವಿಸಕ್ಕೆ ಪ್ರತಿಬಂಧಕವಾದ ಕರ್ಮವೂ ಇನ್ನೂ ಇದೆ ಅವನಿಗೆ. ಅದರಿಂದಲೇ ಆತ್ಮಾನುಭವಕ್ಕೆ ವಿಳಂಬವಾಗ್ತಾ ಇದೆ. ಆತ್ಮಾನುಭವದಲ್ಲಿ ಇರ್ತಾನವನು, ಆಮೇಲೆ ಬ್ರಹ್ಮ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಅನುಭವ ಇರೋದಿಲ್ಲ ಅವನಿಗೆ ಅಂತ ಹೇಳಿದ್ರೆ ಅಸ್ತು ಏತತ್ ಇರಲಿ, ಅಸ್ತು ಏವಂ ಏತತ್ ಕರ್ಮ ಪರಸ್ತಾದಪಿ ನಂಕ್ಷತಿ ಇತ್ಯತ್ರ ನಿಯಾಮಕಂ ಇತಿ ಅಸ್ತಿ ಇತ್ಯೇಷ ದಿಕ್. ಆದ್ದರಿಂದ ಕೆಲವರು ಈ ರೀತಿ ವಾದ ಮಾಡ್ತಾರೆ, ಆತ್ಮಾನುಭವವನ್ನು ಪಡೆದುಕೊಂಡು ಆತ್ಮಾನುಭವದಿಂದ ಬ್ರಹ್ಮಾನುಭವ ಅಂತ ಹೇಳ್ತಿರಲ್ಲ, ಆತ್ಮಾನುಭವ ಆದಮೇಲೆ ಬ್ರಹ್ಮಾನುಭವ ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯಾಕೆ ಅಂದರೆ ಆತ್ಮಾನುಭವವನ್ನು ಪಡೆದುಕೊಳ್ಳೋದು ಬ್ರಹ್ಮಾನುಭವಕ್ಕೆ ವಿರುದ್ಧವಾದ ಕರ್ಮದ ಫಲ, ಅದು ಪ್ರತಿಬಂಧಕ ಬ್ರಹ್ಮಾನುಭವಕ್ಕೆ. ಆದ್ದರಿಂದ ಈ ಪ್ರತಿಬಂಧವಾದ ಕರ್ಮವು ಇನ್ನೂ ಇದೆಯಲ್ಲ, ನಾಶವಾಗಿಲ್ವಲ್ಲ, ಅದರಿಂದ ಬ್ರಹ್ಮಾನುಭವ ಅವನಿಗಿರೋದಿಲ್ಲ ಹೇಳಿದ್ರೆ ಅದು ಮುಗಿದಾಗ ಆಗಲೇಬೇಕಲ್ಲ ಅವನಿಗೆ. ಅದು ಮುಗಿಯೋದಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು ಅನ್ನೋದು ಪ್ರಶ್ನೆಯಲ್ಲಿ. ಆದ್ದರಿಂದ ಇದು ಈ ಆತ್ಮಾನುಭವ ಆದಮೇಲೂ ಈ ಕರ್ಮವು ನಾಶವಾಗೋದಿಲ್ಲ ಅಂತ ಹೇಳೋದಕ್ಕೆ ನಿಮಗೆ ಪ್ರಮಾಣವಿಲ್ಲ. ಆದ್ದರಿಂದ ಇಲ್ಲಿ ಜಿಜ್ಞಾಸುಗೆ ಅರ್ಚಿರಾದಿ ಮಾರ್ಗ ಹೇಳಿರೋದ್ರಿಂದ ಸ್ವಲ್ಪ ಕಾಲ ತನ್ನ ಆತ್ಮಾನುಭವವನ್ನು ಮಾಡಿದ ಮೇಲೆ ಎಲ್ಲ ಕರ್ಮವೂ ನಾಶವಾಗಿ ಆ ಆತ್ಮಾನುಭವ ಫಲವನ್ನು ಕೊಡುವ ಕರ್ಮ ಎಷ್ಟೋ ಅಷ್ಟು ಮಾತ್ರ ಉಳಿದಿರುತ್ತೆ ಅಂತ ಅರ್ಥ ಅವನಿಗೆ. ಯಾಕೆ ಅಂದರೆ ಅವನಿಗೆ ಅರ್ಚಿರಾದಿ ಮಾರ್ಗ ಫಲ ಹೇಳಿಬಿಟ್ಟಿದೆ. ಅರ್ಚಿರಾದಿ ಮಾರ್ಗ ಫಲ ಯಾರ್ಯಾರಿಗೆ ಹೇಳಿದೆಯೋ ಅವರಿಗೆಲ್ಲ ಮೋಕ್ಷ ಸಾಕ್ಷಾತ್ತಾಗಿ ಪರಮಾತ್ಮನುಭವ ಆಗಲೇಬೇಕು. ಆದ್ದರಿಂದ ಜಿಜ್ಞಾಸುಗೂ ಕೂಡ ಅರ್ಚಿರಾದಿ ಮಾರ್ಗ ಫಲ ಹೇಳಿರೋದ್ರಿಂದ ಅವನು ಆತ್ಮಾನುಭವವನ್ನು ಮಾಡಿದ್ರೂ ಕೂಡ ಅಷ್ಟು ಮಾತ್ರ ಕರ್ಮ ಉಳಿದಿದೆ. ಅದಾದ ಮೇಲೆ ಅದು ಮುಗಿದ ಮೇಲೆ ಸ್ವರೂಪಾವಿರ್ಭವ ಆಗಲೇಬೇಕು, ಪರಮಾನುಭವ ಆಗಬೇಕು ಅನ್ನೋದರಲ್ಲಿ ಯಾವ ಒಂದು ವಿರೋಧವೂ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಕೆಲವು ಶ್ಲೋಕಗಳಲ್ಲಿ ಕಾರಿಕೆಗಳಲ್ಲಿ ಸ್ವಾಮಿ ದೇಶಿಕ ನೀವು ಅವರೇ ಮಾಡಿರುವಂತಹ ಕಾರಿಕೆಗಳು. ಪರಪ್ರಾಪ್ತಿಯಾದಿರಹಿತ ನಿತ್ಯ ಕೈವಲ್ಯ ಕಲ್ಪನಾ
ಸೂತ್ರಭಾಷ್ಯ ಶ್ರುತಿ ಸ್ಮೃತ್ಯಾದಿ ಅಬಾಧೇನ ನ ಸಿದ್ಧ್ಯತಿ ಪರಪ್ರಾಪ್ತ್ಯಾದಿ ರಹಿತ ನಿತ್ಯ ಕೈವಲ್ಯ ಕಲ್ಪನಾ. ಇಲ್ಲಿ ಹೇಳಿರುವ ಜಿಜ್ಞಾಸುಗೆ ಅಥವಾ ಪಂಚಾಗ್ನಿ ವಿದ್ಯೆಯು ಹೇಳ್ಬೋದು, ಪರಪ್ರಾಪ್ತಿ ಇಲ್ಲದ ನಿತ್ಯ ಕೈವಲ್ಯ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಳೋದು ಸೂತ್ರ ಭಾಷ್ಯ ಶ್ರುತಿ ಸ್ಮೃತಿಯಾದಿ ಅಬಾಧೇನ ನ ಸಿದ್ಧ್ಯತಿ. ಅದೆಲ್ಲ ಬಾಧಿಸದೆ ಸಿದ್ಧಿಸೋದಿಲ್ಲ. ಅದಕ್ಕೆ ಅದು ಬಾಧಿತವಾಗಿದೆ, ವಿರೋಧವಾಗಬೇಕು ಅಂತ. ಅಬಾಧೇನ ಅಂದರೆ ವಿರುದ್ಧವಿಲ್ಲದೆ, ಅಂದರೆ ಸೂತ್ರಕ್ಕೂ ಭಾಷ್ಯಕ್ಕೂ, ಭಾಷ್ಯ ಅಂದರೆ ಶ್ರೀಭಾಷ್ಯ, ಶ್ರುತಿ ಸ್ಮೃತಿ ಇವುಗಳಿಗೆ ಅನುಗುಣವಾಗಿ ಮಾಡಬೇಕು ಅಂದರೆ ಈ ರೀತಿಯಾದ ಕೈವಲ್ಯ ಇಲ್ಲಿ ಹೇಳಲ್ಪಟ್ಟಿಲ್ಲ ಗೀತೆಯಲ್ಲಿ ಎನ್ನುವುದು. ಅತಃ ಅಧಿಕಾರಿ ಭೇದೇನ ಈ ಅವಸ್ಥಾಭೇದ ಆಶ್ರಿತ. ಅಧಿಕಾರಿ ಭೇದದಿಂದ ಅವಸ್ಥಾಭೇದಗಳು ಕೂಡ ಉಂಟಾಗುತ್ತೆ. ಅನ್ಯಾಮಪಿ ಗತಿಂ ಪ್ರಾಂಚ ಪಟೀತಿ ಪ್ರತಿಪಾದೆಯನ್ನು, ಬೇರೆ ಗತಿಗಳನ್ನು ಕೂಡ ಕೆಲವರು ಹೇಳಿದ್ದಾರೆ, ಬೇರೆ ಬೇರೆ ಗತಿಗಳು ಕೂಡ ಆಗುತ್ತೆ ಅವರಿಗೆ ಅಂತ ಹೇಳಿ. ತತ್ರ ಆವೃತ್ತಿ ಪರಪ್ರಾಪ್ತಿ ವೈರೂಪ್ಯಾದೇಹ ಅಯೋಗತಃ. ಆದ್ದರಿಂದ ಆವೃತ್ತಿ ತತ್ರ ಆವೃತ್ತಿ ಪರಪ್ರಾಪ್ತಿ ವೈರೂಪ್ಯಾತ್ ಎಲ್ಲ ಬೇರೆ ಬೇರೆ ವಿಧವಾಗಿ ಆಗುತ್ತೆ. ಪರಪ್ರಾಪ್ತಿ ಆವೃತ್ತಿ ಮೊದಲಾದದೆಲ್ಲ ಇದೆಲ್ಲ ಇರುತ್ತೆ. ಜ್ಞಾನಿಗಳು ನೇರವಾಗಿ ಹೋಗ್ತಾರೆ, ಅವರು ನೇರವಾಗಿ ಅವರಿಗೆ ಅನಾವೃತ್ತಿ ಪರಪ್ರಾಪ್ತಿ ನೇರವಾಗಿ ಸಿಕ್ಕಿಬಿಡುತ್ತೆ ಅವರಿಗೆ, ಯಾವ ಪ್ರತಿಬಂಧಕವೂ ಇಲ್ಲದೆ. ಇದೆಲ್ಲವೂ ಕೂಡ ಹೇಳಲ್ಪಟ್ಟಿದೆ. ಕೆಲವು ಕಾಲ ವಿಳಂಬವಾಗಿ ಇದು ಸಿಗುತ್ತೆ. ಅವಸ್ಥಾಭೇದ ಆತ್ಮಾನುಭವವಾಗಿ ಪರಮಾತ್ಮಾನುಭವ, ಇದು ಕೂಡ ಅಧಿಕಾರಿ ಭೇದದಿಂದ ಉಂಟಾಗುತ್ತೆ. ಇದೆಲ್ಲ ಅವರವರ ಕರ್ಮಫಲದ ಕಾರಣ. ಆದ್ದರಿಂದ ಅಸ್ಮದುಕ್ತಂ ಶ್ರುತಿ ಸ್ಮೃತಿಯೋ ಅನಪಾಯಂ ರಸಾಯನಂ, ಯಾವ ಒಂದು ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾಗಿದೆ, ಅನಪಾಯ ಅಂದರೆ ಅದನ್ನು ಬಿಡದೇ ಇರೋದು ಅಂತ. ಅನಪಾಯಿನಿ ವಿಷ್ಣು ಶ್ರೀರ್ ಅನಪಾಯಿನಿ ಅಂತ ಹೇಳಲ್ವಾ, ಎಂದು ಬಿಡದೇ ಇರೋದು ಅಂತ. ಆದ್ದರಿಂದ ಇಲ್ಲಿ ಶ್ರುತಿ ಸ್ಮೃತಿಗೆ ಅನುಗುಣವಾಗಿರುವಂತಹದ್ದು, ಅದರಿಂದ ದೂರವಾಗದೇ ಇರುವಂತಹದ್ದು ಹೇಳಿರುವಂತಹ ರಸಾಯನ ನಾವು ಹೇಳಿರೋದಿಲ್ಲಿ. ನಾನು ಹೇಳಿರುವಂತಹ ಇಲ್ಲಿ ವಿವರಣೆಯನ್ನು ಯಾರೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಇದರಲ್ಲಿ ಶ್ರೀಭಾಷ್ಯಾದಿ ಗ್ರಂಥಗಳಲ್ಲಿಯೂ ಇಲ್ಲಿ ಹೇಳಿರುವುದು ಭಾಷ್ಯಕಾರರು ಯಾವುದರಲ್ಲಿಯೂ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವಂತಹ ಜಿಜ್ಞಾಸು ಅಥವಾ ಕೈವಲ್ಯಾರ್ಥಿಗೆ ಗತಿಚಿಂತನೆ ಚಿರಾದಿ ಮಾರ್ಗ ಫಲವೂ ಹೇಳಿರೋದ್ರಿಂದ ಅವನಿಗೆ ಪರಮಾತ್ಮ ಪ್ರಾಪ್ತಿ ಇದ್ದೇ ಇದೆ. ಆದರೆ ಅವನಿಗೆ ಸ್ವಲ್ಪ ಕಾಲ ವಿಳಂಬವಾಗಿ ಪರಮಾತ್ಮ ಪ್ರಾಪ್ತಿಯಾಗುತ್ತೆ. ಜ್ಞಾನಿಗೆ ಯಾವ ಬೇರೆ ಒಂದು ಪ್ರತಿಬಂಧಕವೂ ಅವನಿಗೆ ಇಚ್ಛೆ ಇಲ್ಲದಿರೋದ್ರಿಂದ ನೇರವಾಗಿ ಪರಮಾತ್ಮನೇ ಬೇಕು ಅಂತ ಆಸೆ ಪಡುವುದರಿಂದ ನೇರವಾಗಿ ಪರಮಾತ್ಮ ಪ್ರಾಪ್ತಿ. ಐಶ್ವರ್ಯಾರ್ಥಿಗಳು ಬಾಹ್ಯವಾದ ಪದಾರ್ಥಗಳನ್ನೇ ಆಸೆ ಪಡೋದ್ರಿಂದ ಅವರಿಗೆ ಆ ವೃತ್ತಿಯು ಇದೆ, ಮತ್ತೆ ಸಂಸಾರಕ್ಕೆ ಬರ್ತಾರೆ, ಅನುಭವಿಸಿ ಇಲ್ಲಿಯೇ ಇರ್ತಾರವರು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಭಾಷಿಕ ಸ್ವಾಮಿ ದೇಶಿಕನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನು ಇಲ್ಲಿ ಈಗ ಶ್ಲೋಕದ ಅರ್ಥವನ್ನೇ ಹೇಳ್ತಾರೆ. ನಾನು ಅಚಿರಾದಿಗತಿ ಆಹಾ ಇತಿ ಕಥಂ ಉಚ್ಯತೆ. ಅಚಿರಾದಿಗತಿ ಹೇಳಿದ್ರು ಅಂತ ಹೇಗೆ ಹೇಳ್ತೀರಾ ಇಲ್ಲಿ ಅಂದರೆ, ಯತ್ರ ಕಾಲೇ ಇತಿ ಕಾಲ ವಿಶೇಷ ಈ ಉಪಕ್ರಮ್ಯತೆ. ಅಚಿರಾದಿಗತಿ ಅಂತ ಹೇಳಿಲ್ವಲ್ಲ ಇಲ್ಲಿ. ಯತ್ರ ಕಾಲೇತು ಅನಾವೃತ್ತಿಂ ಅಂತ ಹೇಳಿದಾಗ ಕಾಲ ಅಂತ ತಾನೇ ಹೇಳಿರೋದು, ಒಂದು ಕಾಲ ವಿಶೇಷ ಹೇಳಲ್ಪಟ್ಟಿದೆ. ಆವೃತ್ತಿಂ ಚೈವ ಯೋಗಿನಃ, ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಅಂತ ಹೇಳಿದ್ರು. ಯಾವ ಕಾಲದಲ್ಲಿ ಅಂತ ಹೇಳಿದೆಯಲ್ಲ, ಕಾಲ ಶಬ್ದ ತಾನೇ ಹೇಳಿದೆ. ಅರ್ಚಿರಾದಿ ಮಾರ್ಗ ಹೇಗೆ ಗೊತ್ತಾಗುತ್ತೆ? ಶಾರೀರಕ್ಕೆ ದಕ್ಷಿಣಾಯನಾದಿ ಮೃತಾವಪಿ ಮೋಕ್ಷ ಉಕ್ತ ಅತಶ್ಚಾಯನೇಪಿ ದಕ್ಷಿಣೇ ಇತಿ. ಕಾಲಕ್ಕೂ ವಿಶೇಷ ಹೇಳಲ್ಪಟ್ಟಿದೆ. ದಕ್ಷಿಣಾಯದಲ್ಲಿ ಮರಣವಾದರೂ ಅವನಿಗೆ, ಆದ್ದರಿಂದ ಉತ್ತರಾಯಣ ದಕ್ಷಿಣಾಯನ ಅನ್ನೋದೆಲ್ಲ ಯಾವ ಒಂದು ಇದು ಇಲ್ಲ ಜ್ಞಾನಿಗೆ. ಅಚಿರಾದಿ ಮಾರ್ಗ ಪ್ರಾಪ್ತವಾಗುವುದಕ್ಕೆ ಯತ್ರ ಕಾಲೇತು ಅನಾವೃತ್ತಿಂ ಅಂತ ಹೇಳಿದ್ರೆ ಅವನಿಗೆ ಕರ್ಮಕ್ಷಯವಾದ ಕಾಲ ಅಂತ ಅರ್ಥ. ಕರ್ಮವು ಪೂರ್ತಿ ಕ್ಷಯವಾದ ಕಾಲದಲ್ಲಿ ಅವನಿಗೆ ಅಚಿರಾದಿ ಅನ್ನೋದರಲ್ಲಿ ಯಾವ ಒಂದು ವಿಶೇಷವೂ ಇಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಅಷ್ಟೇ. ಅದನ್ನು ಇಲ್ಲಿ ಕಾಲ ಅಂತ ಹೇಳಿದ್ರು ಕೂಡ, ಕಾಲ ಅಂತ ಹೇಳಿದ್ರೆ ಉತ್ತರಾಯಣವೋ ಇಂಥದ್ದೆಲ್ಲ ಬೆಳಗ್ಗೆ ಮರಣವೋ, ಅಹಹ ಅಗ್ನಿಜ್ಯೋತಿರಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂತ ಹೇಳಿದೆಯಲ್ಲ, ಹಗಲು ಮರಣ ಆದವರಿಗೆ ಅಥವಾ ಶುಕ್ಲ ಪಕ್ಷದ ಉತ್ತರಾಯಣದಲ್ಲಿ ಮಾತ್ರವೇ ಪರಮಪ್ರಾಪ್ತಿ ಅಂತ ತಾನೇ ಇಲ್ಲಿ ಕಾಲ ತಾನೇ ಹೇಳಿರೋದು ಅಂತ ಹೇಳಿದ್ರೆ, ಬ್ರಹ್ಮಸೂತ್ರದಲ್ಲಿ ಆ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ದಕ್ಷಿಣಾಯನದಲ್ಲಿ ಮೃತನಾದವನಿಗೂ ಕೂಡ
ಮೋಕ್ಷ ಅಂತ ಹೇಳಿ ಭಕ್ತಿಯೋಗನ ವಿಷಯದಲ್ಲಿ ಅತಶ್ಚಾಯನೇಪಿ ದಕ್ಷಿಣೇ ನಿಶಿನೇತಿ ಚೇನ್ನ ಅದು ಕೂಡ ಹೇಳಿದೆ. ಆ ರಾತ್ರಿ ಮರಣವಾದರೂ ಹಾಗೆ. ಇಲ್ಲಿಯೂ ಅತ್ರ ಶುಕ್ಲ ಕೃಷ್ಣೇ ಗತಿ ಹೀಯತೆ ಅನಂತರಮೇವ ಉಚ್ಯತೆ. ಮುಂದೆ ಇಲ್ಲಿಯೂ ಶುಕ್ಲ ಕೃಷ್ಣೇ ಗತಿ ಹೀಯತೆ, ಎರಡು ಗತಿಗಳು ಹೇಳಲ್ಪಟ್ಟಿದೆ. ಇಲ್ಲದೆ ಹೋದರೆ ಅಗ್ನಿಜ್ಯೋತಿ ಇತ್ಯಾದಿನ ಚ ವಿರುದ್ಧೇತ. ಇಲ್ಲದೆ ಹೋದರೆ ಅಗ್ನಿಜ್ಯೋತಿರಹ ಶುಕ್ಲ ಅನ್ನೋದಕ್ಕೆ ವಿರೋಧ ಬರುತ್ತೆ. ನೈತೆ ಶ್ರುತಿ ಪಾರ್ಥಜಾನನ್, ಎರಡು ಮಾರ್ಗಗಳನ್ನು, ಶ್ರುತಿ ಅಂದರೆ ಮಾರ್ಗ, ಎರಡು ಮಾರ್ಗಗಳನ್ನು ತಿಳಿದವನು ಅಂತ ಹೇಳಿದಾಗ ಯೋಗಿ ಮುಖ್ಯತಿ ಕಂಚನ ಮಾರ್ಗವಾಚಿನ ಶಬ್ದೇನ ಉಪಸಂಹ್ರಿಯತೆ ಇತಿ ಭಾವ. ಕಾಲ ಅಂತ ಹೇಳಿದ್ರು ಕೂಡ ಮಾರ್ಗವನ್ನು ತಿಳಿಸುವ ಶಬ್ದಗಳಲ್ಲಿ ಉಪಸಂಹಾರ. ನೈತೆ ಶ್ರುತಿ ಪಾರ್ಥ ಜಾನನ್ ಅಂದರೆ ಕಾಲಗಳನ್ನು ಅಂತ ಆರಂಭಿಸಿದ್ರು ಕೂಡ ಕಾಲವು ಮುಖ್ಯವಲ್ಲ, ಮಾರ್ಗ ಅನ್ನೋದೇ ಗತಿಚಿಂತನೆ ಅನ್ನೋದು ಅದೇ. ಶ್ರುತಿ ಅಂದರೆ ಮಾರ್ಗ, ಅಚಿರಾದಿ ಮಾರ್ಗ ಅನ್ನೋದು. ಯತ್ರ ಕಾಲೇ ಪ್ರಯಾತ ಇತಿ ವ್ಯವಹಿತೇನ ಸಂಬಂಧಂ ದರ್ಶಯನ್ ಯೋಗಿನಾಂ ಆವೃತ್ತಿ ಕಥಂ ಚ ಶಂಕಾಂ ಪರಿಹಾರ. ಯತ್ರ ಕಾಲೇ ಪ್ರಯಾತ ಅಂತ ಹೇಳುವಾಗ ಯಾವ್ಯಾವ ಆ ಕಾಲದಲ್ಲಿ ಹೊರಟವರು, ಆ ಕಾಲದಲ್ಲಿ ದೇಹವನ್ನು ಬಿಟ್ಟು ಹೋಗೋರು ಅಂತ ಹೇಳಿರುವಾಗ ಆಹಾ ಶುಕ್ಲಪಕ್ಷ ಮೊದಲಾದ ಹೇಳಿದೆಯಲ್ಲ. ಯತ್ರ ಕಾಲೇ ಇತಿ ಶ್ಲೋಕಸ್ಯ ಯಸ್ಮಿನ್ ಇತಿ ಭಾಷ್ಯದಲ್ಲಿ ಹೇಳುವಾಗ ಯತ್ರ ಕಾಲೇ ಅನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ, ಇಲ್ಲಿ ಇಲ್ಲಿ ಹೇಳಿರುವಾಗ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ. ಯಾವ ಕಾಲದಲ್ಲಿ ಬಿಟ್ಟವರಿಗೆ ಆವೃತ್ತಿ, ಯಾವ ಕಾಲದಲ್ಲಿ ಮರಣ ಹೊಂದಿದವರಿಗೆ ಅನಾವೃತ್ತಿ ಅಂತ ಹೇಳಿ ಬೆಳಿಗ್ಗೆ ಶುಕ್ಲ ಪಕ್ಷ ಹೆಣ್ಮಾಸ ಇದೆಲ್ಲ ಹೇಳಿ ಬ್ರಹ್ಮ ಹೋಗ್ತಾರೆ. ರಾತ್ರಿ ಮರಣ ಆದವ್ರಿಗೆ ಇದು ಅಂತ ತಾನೇ ಹೇಳಿರೋದು, ಕಾಲ ವಿಶೇಷ ತಾನೇ ಹೇಳಿರೋದು ಅಂತ ಹೇಳಿದ್ರೆ ಇಲ್ಲಿ ಕಾಲಶುದ್ಧ ಮಾರ್ಗಸ್ಯ ಪ್ರಭೃತಿ ಸಂವತ್ಸರ ಅಂತ ಕಾಲಾಭಿಮಾನಿ ದೇವತಾ ಭೂಯಸ್ತಯ. ಮಾರ್ಗೋಪಲಕ್ಷಣಾರ್ಥ, ಮಾರ್ಗದ ಉಪಲಕ್ಷಣ ಕಾಲಶಬ್ದವು ಅಷ್ಟೇ ಹೊರತು ಅದು ಕಾಲದಲ್ಲಿಯೇ ಅನ್ನೋದು ಹೇಳೋದಿಲ್ಲ. ಯಾಕೆಂದರೆ ಕಾಲದ ನಿಯಮವಿಲ್ಲ, ಕಾಲ ನಿಯಮವೂ ಇಲ್ಲ, ದೇಶ ನಿಯಮವೂ ಇಲ್ಲ. ಹಾಗೆಯೇ ಯಾವ ಕಾರಣದಿಂದ ಮರಣವಾಗುತ್ತೆ ಅನ್ನೋ ನಿಯಮವೂ ಇಲ್ಲ. ಯಾವುದೋ ಒಂದು ಕಾರಣದಿಂದ ಅವನಿಗೆ ಯಾವ ಕ್ಷಣದಲ್ಲಿ ಕರ್ಮ ಮುಗಿಯಿತೋ ಆ ಕ್ಷಣದಲ್ಲಿ ಯಾವುದೋ ಒಂದು ನಿಮಿತ್ತ ಇರುತ್ತೆ, ಯಾವುದೋ ಒಂದು ಕಾರಣ. ಆದ್ದರಿಂದ ಅವನಿಗೆ ಮೋಕ್ಷ ಹೋಗ್ತಾ ಇರ್ತಾನೆ ಅರ್ಚಿರಾದಿ ಮಾರ್ಗದಲ್ಲಿ. ಯಾವ ನಿಮಿತ್ತ ಅಂದರೆ ಯಾವ ಕಾರಣದಿಂದ ಅವನಿಗೆ ಮರಣವಾಗುತ್ತೆ, ಯಾವುದಾದ್ರೂ ಕಾರಣ ಆಗಬಹುದು, ಯಾವುದೇ ಕಾಲದಲ್ಲಿ ಆಗಬಹುದು, ಯಾವುದೇ ದೇಶದಲ್ಲಿ ಆಗಬಹುದು. ಹೇಗಾದರೂ ಕೂಡ ಕರ್ಮಕ್ಷಯವಾದ ಕ್ಷಣದಲ್ಲಿ ಅವನು ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಿರ್ತಾನೆ. ಅದುವೇ ಅರ್ಥವೇ ಹೊರತು ಇಲ್ಲಿ ಕಾಲೇ ಅಂತ ಆರಂಭಿಸಿರೋದ್ರಿಂದ ಈ ಕಾಲದಲ್ಲಿ ಮಾತ್ರ ಅಂತ ಅರ್ಥವಲ್ಲ. ಅದು ಕಾಲಾಭಿಮಾನಿ ದೇವತೆಗಳನ್ನು ತಿಳಿಸುತ್ತೆ ಅಲ್ಲಿ. ಆದ್ದರಿಂದ ಯಸ್ಮಿನ್ ಮಾರ್ಗೇ ಪ್ರಯಾತಾಃ ಯೋಗಿನಃ ಅನಾವೃತ್ತಿಂ ಪುಣ್ಯಕರ್ಮಾಣಶ್ಚ ಆವೃತ್ತಿಂ ತಮ್ಮ ಮಾರ್ಗಂ ವಕ್ಷ್ಯಾಮಿ. ಪುಣ್ಯಕರ್ಮಗಳನ್ನು ಮಾಡಿದವರು ಅಂದರೆ ಯಜ್ಞಾದಿಗಳನ್ನು ಮಾಡಿದವರು, ದೇವತಾ ಸಾಯುಜ್ಯವನ್ನು ಪಡೆದವರು, ಅವರಿಗೆ ಆವೃತ್ತಿ, ಸ್ವರ್ಗಾದಿ ಫಲಗಳನ್ನು ಪಡೆದವರಿಗೆ ಆವೃತ್ತಿ ಇದೆ ಅನ್ನೋದು ಹೇಳಲ್ಪಡುತ್ತೆ. ಯೋಗಿನಃ ಅಂತ ಹೇಳಿದ್ರೆ ಜ್ಞಾನಿನಃ ಪುಣ್ಯಕರ್ಮ ಸಂಬಂಧಿನಶ್ಚ, ಅದು ಅಧಿಕವಾಗಿ ಸೇರಿಸ್ಕೊಳ್ತಾರೆ. ಒಂದೇ ಶಬ್ದ ಹೇಳಿದೆ ಯೋಗಿನಃ ಅಂತ ಹೇಳಿರುವಾಗ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಸ್ವರೂಪಾಣ ಏಕಶೇಷ ಏಕವಿಭಕ್ತವು ಅಷ್ಟಾಧ್ಯಾಯಿ. ಸ್ವರೂಪಾಣ ಏಕಶೇಷ ಏಕವಿಭಕ್ತವು, ಒಂದು ವಿಭಕ್ತಿಯಲ್ಲಿ ಒಂದೇ ಉಳಿಯುತ್ತೆ ಶಬ್ದ. ಆದ್ದರಿಂದ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರು. ಕುಮಾರ ಸಂಭವ ಮಂಗಳ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಹಾಗೆ ಕಾಳಿದಾಸ ಹೇಳೋದು ಜಗತಃ ಪಿತರೌ ಒಂದೇ, ಪಿತರೌ ಒಂದೇ ಶಬ್ದದಲ್ಲಿ ಪಾರ್ವತಿ ಪರಮೇಶ್ವರ ಇಬ್ಬರೂ ಸೇರಿಸ್ಬಿಟ್ರು. ಸ್ವರೂಪಾಣ ಇಬ್ಬರೂ ಪಿತೃಸ್ಥಾನದಲ್ಲಿದ್ದಾರೆ ಅಂದರೆ ಪಿತರೌ. ಆದ್ದರಿಂದ ಏಕವಿಭಕ್ತವು ಏಕಶೇಷ, ಒಂದು ವಿಭಕ್ತಿಯಲ್ಲಿ ಒಂದೇ ಪದ ಉಳಿಯುತ್ತೆ. ಇದು ವ್ಯಾಕರಣಕ್ಕೆ ಅನುಗುಣವಾದ ಸ್ವರೂಪಾಣ ಒಂದೇ ರೂಪದಲ್ಲಿರು. ಯೋಗಿನಃ ಅಂತ ಹೇಳಿದ್ರೆ ಸಾಕು. ಜ್ಞಾನಿಗಳು ಪುಣ್ಯಕರ್ಮ ಸಂಬಂಧಿಗಳು ಇಬ್ಬರಿಗೂ ಕೂಡ ಅದು ಅನ್ವಯಿಸುತ್ತೆ. ಯಾಕೆಂದರೆ ಇಬ್ಬರು ಭಕ್ತಿಯೋಗವನ್ನೇ ಮಾಡ್ತಾ ಇರುವಂತಹವರು, ಎಲ್ಲ ಸುಕೃತಿಗಳೇ. ಆದ್ದರಿಂದ ಯದ್ವಾ ಪುಣ್ಯಕರ್ಮಾಣ ಇತಿ ಅಧ್ಯಾಹೃತಂ, ಪುಣ್ಯಕರ್ಮಾಣ ಅಂತ ಅಧಿಕವಾಗಿ ಸೇರಿಸ್ಕೊಳ್ತಾರೆ ಶಬ್ದವನ್ನು. ಸೇರಿಸ್ಕೊಳ್ತೇ ಹೋದ್ರು ಕೂಡ ಅರ್ಥವು ಸಿದ್ಧ ಶಬ್ದದಲ್ಲಿಯೇ. ಯೋಗಿನಃ ಒಂದು ಶಬ್ದವೇ, ಇವರೆಲ್ಲರೂ ಭಕ್ತಿಯೋಗಿಗಳೇ. ಆದ್ದರಿಂದ ಎಲ್ಲರನ್ನೂ ಒಂದೇ ಶಬ್ದದಲ್ಲಿ ಹೇಳಕ್ಕೆ ಸಾಧ್ಯ. ಹೇ ಅರ್ಚಿಷಂ ಅಭಿನಮವಂತಿ ಅರ್ಚಿಷವಾಹ ಅನ್ನ ಪೂರ್ಯಮಾಣ ಮುಖ್ಯಂ
ಆಪೂರ್ಯಮಾಣ ಪಕ್ಷಾತ್ ಯಾನ್ ಷಡ್ಜಂಗೇತಿ ಮಾಸಾನ್ ಸ್ಥಾನ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದಾದಿತ್ಯಂ ಇದೆಲ್ಲ ಛಂದ ಹಾಂದೋಗ್ಯದಲ್ಲಿ ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿರೋದು. ಇತ್ಯಾದಿ ಶ್ರುತಿಯನುಸಾರೇಣ ಉಕ್ತಂ ಸಂವತ್ಸರಾದೀನಾಂ ಪ್ರದರ್ಶನಂ. ಸಂವತ್ಸರ ಅನ್ನೋದು ಇಲ್ಲಿ ಹೇಳಿಲ್ಲ ಶ್ಲೋಕದಲ್ಲಿ. ಇದೆಲ್ಲವೂ ಕೂಡ ಇದಕ್ಕೆ ಉಪಲಕ್ಷಣ ಅಂತ ಅರ್ಥ. ಎಲ್ಲವನ್ನು ಅಚ್ಚಿರಾದಿ ಮಾರ್ಗದಲ್ಲಿ ಯಾವ 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 ಅತಿವಾಹಿಕರು ಬರ್ತಾರೋ ಎಲ್ಲರೂ ಇದರಲ್ಲಿ ಸೇರಿಸಿದ್ದಾರೆ. 4 ಶಬ್ದ ಹೇಳಿರಬಹುದು. 4 ಶಬ್ದ ಹೇಳಿದ್ರೆ 4 ಜನ ಅತಿವಾಹಿಕರು ಅಂತ ಅರ್ಥವಲ್ಲ. ಶ್ರುತಿಯಲ್ಲಿ ಹೇಳಿರುವಾಗ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಏತದ್ ವೈಷದ್ಯಂ ಅರ್ಚಿರಾದಿಪಾದೇ, ಇದರಲ್ಲೆಲ್ಲ ವಿಷದವಾಗಿ ಅರ್ಚಿರಾದಿನಾದ ಪ್ರಥಿತೇ ಅಂತ ಸೂತ್ರದಿಂದ ಆರಂಭಿಸಿ ಅರ್ಚಿರಾದಿಪಾದ ಅನ್ನೋದು 3ನೇ ಪಾದ 4ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ. ಅದರಲ್ಲಿ ಎಲ್ಲವೂ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ತತ್ರ ಇವ ಸಂಗೃಹೀತಂ ವರದ ಗುರುಭಿಹಿ. ವರದ ಗುರುಭಿಹಿ ಅಂತ ಹೇಳಿದ್ರೆ ವಾತ್ಸ್ಯ ವರದಾಚಾರ್ಯರು ನಡಾದುರಮ್ಮಾಳ್ ಅಂತ ಅವರಿಗೆ ಪ್ರಸಿದ್ಧಿ. ನಡಾದುರಮ್ಮಾಳ್ ಅಂತ ಅಮ್ಮಾಳ್ ಅಂತ ಅವರಿಗೆ ಪ್ರಸಿದ್ಧಿ. ವರದರಾಜನಿಗೆ ತಾಯಿಯಂತೆ ಪ್ರತಿದಿನವೂ ರಾತ್ರಿ ಹಾಲನ್ನು ಸಮರ್ಪಣೆ ಮಾಡ್ತಾ ಇದ್ರು. ಶಾಖವು ಸರಿಯಾಗಿರುವ ಹಾಗೆ ಮಾಡಿ ಬಿಸಿ ಮಾಡಿ ಹಾಲನ್ನು ಬಿಸಿ ಮಾಡಿಸಿ ಚೆನ್ನಾಗಿ ಆರಿಸಿ ತಾಯಿ ಮಗುವಿಗೆ ಹೇಗೆ ಕೊಡ್ತಾರೋ ಹಾಗೆ ಅವರು ತಾಯಿಯಂತೆ ವರದರಾಜನನ್ನು ನೋಡ್ಕೊಳ್ತಾ ಇದ್ರು. ಅಮ್ಮಾಳ್ ಅಂತ ಅವರಿಗೆ ನಡಾದೂರಮ್ಮಾಳ್ ಅಂತ ಹೇಳಿ ಪ್ರಸಿದ್ಧಿ. ವಾತ್ಸ್ಯ ವರದಾಚಾರ್ಯರು ಅವರು ಎಂಗಳಾಳ್ವಾನ್ ಅವರ ನೇರ ಶಿಷ್ಯರು. ವಿಷ್ಣು ಚಿತ್ತರು ಅಂತ ಹೇಳಲ್ಪಡುವ ಎಂಗಳಾಳ್ವಾನ್ ಅವರು ತಿರುಕುರು ಹೈಪಿರಾನ್ ಪಿಳ್ಳಾನ್ ಅವರ ಶಿಷ್ಯರು. ತಿರುಕುರು ಹೈಪಿರಾನ್ ಪಿಳ್ಳಾನ್ ಭಗವದ್ ವಿಷಯ ಅನ್ನುವ 6000 ಪಡಿ ವ್ಯಾಖ್ಯಾನ ಬರೆದವರು. ಅವರು ನೇರವಾಗಿ ಭಾಷ್ಯಗಾರರ ಶಿಷ್ಯರು. ಭಾಷ್ಯಗಾರರ ಶಿಷ್ಯರಾದ ಪಿಳ್ಳಾನು, ಅವರ ಶಿಷ್ಯರಾದ ಎಂಗಳಾಳ್ವಾನ್ ಅಥವಾ ವಿಷ್ಣು ಚಿತ್ತರು, ಅವರ ಶಿಷ್ಯರಾದ ವಾತ್ಸ್ಯ ವರದಾಚಾರ್ಯ ನಡಾದೂರಮ್ಮಾಳ್. ಕಾಂಚೀಪುರದಲ್ಲಿ ಅಲ್ಲಿ ನಡಾದೂರಮ್ಮಾಳ್ ಕಾಲಕ್ಷೇಪ ಗೋಷ್ಠಿ ಅಂತ ವರದರಾಜರ ಸನ್ನಿಧಿ ಹಿಂದೆ ಇದೆ. ಮೂಲವರ ಸನ್ನಿಧಿಯ ಹಿಂದುಗಡೆ ಆ ಕಾಲಕ್ಷೇಪ ಗೋಷ್ಠಿ, ಅಲ್ಲಿ ಮೇಲ್ಗಡೆ ರೂಫಲ್ಲಿ ಆ ಚಿತ್ರವೆಲ್ಲ ಬರೆದಿದ್ದಾರೆ. ಎಲ್ಲ ಯಾರ್ಯಾರು ಕಾಲಕ್ಷೇಪದಲ್ಲಿದ್ದರು, ಸುದರ್ಶನ ಸೂರಿಗಳು, ಆತ್ರೇಯ ರಾಮಾನುಜರು, ಸ್ವಾಮಿ ದೇಶಿಕನವರು, ಮಾತುಲರು, ಆತ್ರೇಯ ರಾಮಾನುಜರು, ಸುದರ್ಶನ ಸೂರಿಗಳು ಎಲ್ಲ ನಡಾದೂರಮ್ಮಾಳ್ ಕಾಲಕ್ಷೇಪ ಹೇಳ್ತಿರೋದು ಆ ಮಂಟಪ. ಅದನ್ನು ಹೋಗಿ ಮೊದಲು ಸೇವೆ ಮಾಡ್ತೀವಿ ನಾವು. ಅಲ್ಲಿ ಸಂಪ್ರದಾಯದಲ್ಲಿ ಮೂಲವರ ವರದರಾಜ ಸನ್ನಿಧಿ ಹೋಗಿ ಮೊದಲು ಕಾಲಕ್ಷೇಪ ಒಟ್ಟಿಗೆ ಬಲಗಡೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಮೂಲವರ ಹತ್ರ ಹೋಗ್ತೀವಿ. ವರದರಾಜನಲ್ಲಿ ಸಂಪ್ರದಾಯದಲ್ಲಿ ಹಾಗೆ ಬಂದಿದೆ. ಅವರು ವರದ ಗುರುಬಿಹಿ ಎನ್ನುವರು ವಾತ್ಸ್ಯ ವರದಾಚಾರ್ಯ. ಅವರು ತತ್ವಸಾರ ಅನ್ನುವ ಗ್ರಂಥದಲ್ಲಿ ಬರೆದಿದ್ದಾರೆ. ಈ ಶ್ಲೋಕದಲ್ಲಿ ಅವರು ಅರ್ಚಿರಾದಿ ಮಾರ್ಗವನ್ನೆಲ್ಲ ಸಂಗ್ರಹ ಮಾಡಿ ಬ್ರಹ್ಮಸೂತ್ರಗಳಲ್ಲಿ ಹೇಳಿರೋದೆಲ್ಲ ಅರ್ಚಿರಹ ಸಿತಪಕ್ಷ ಅಂದರೆ ಶುಕ್ಲ ಪಕ್ಷ, ಶಿತಪಕ್ಷಾನ್ ಉದಗಯನ ಅಬ್ಧ. ಉದಗಯನ ಅಂದರೆ ಉತ್ತರಾಯಣ, ಅಬ್ಧ ಅಂದರೆ ಸಂವತ್ಸರ, ಮರುತ್ ಅಂದರೆ ವಾಯು, ಅರ್ಕ ಅಂದರೆ ಸೂರ್ಯ, ಇಂದು ಚಂದ್ರ, ವಾಯು ಸೂರ್ಯ ಚಂದ್ರ, ಮತ್ತೆ ಅಪಿ ವೈದ್ಯುತ ವಿದ್ಯುತ್ ಕೋಶ ವೈದ್ಯುತ. ಅದಾದ್ಮೇಲೆ ವರುಣ ಇಂದ್ರ ಪ್ರಜಾಪತಿ ನಾನ್ ಆತಿವಾಹಿಕಾನ್ ಆಹು. ಇವರೆಲ್ಲ ಆತಿವಾಹಿಕರು ಅಂತ ಇಷ್ಟು ಜನರು ಹೇಳಲ್ಪಟ್ಟಿದ್ದಾರೆ. ಅಷ್ಟು ಜನರು ಕೂಡ ಅಲ್ಲಿ ಹೇಳಲ್ಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಒಬ್ಬೊಬ್ಬರು ಒಂದೊಂದು ಸ್ವಲ್ಪ ದೂರ ಕರೆದುಕೊಂಡು ಹೋಗ್ತಾರೆ ಇವನನ್ನ ಅಂತ ಹೇಳಿದೆ ಶ್ರುತಿಯಲ್ಲಿ. ಅಗ್ನಿರ್ಜ್ಯೋತಿ ಇತಿ ಅಗ್ನಿರೂಪ ಜ್ಯೋತಿ ಇತ್ಯರ್ಥ. ಅಗ್ನಿ ಜ್ಯೋತಿ ಅನ್ನೋದು 2 ಬೇರೆ ಬೇರೆ ಆತಿವಾಹಿಕರಲ್ಲ. ಈ ಗೀತೆ ಶ್ಲೋಕದಲ್ಲಿ ಅಗ್ನಿಜ್ಯೋತಿರಹ ಶುಕ್ಲ ಅಂತ ಹೇಳಿರುವಾಗ ಶ್ರುತಿಯಲ್ಲಿ ಅರ್ಚಿಷೋ ಅಹಹ ಅಂತ ಹೇಳಿದೆ. ಅರ್ಚಿರಾದಿಯಲ್ಲಿ ಅರ್ಚಿಸ್ ಅನ್ನುವ ಒಂದೇ ದೇವತೆ ಮೊದಲು ಹೇಳಿರೋದು. ಆದ್ದರಿಂದ ಇಲ್ಲಿ ಅರ್ಚಿಹಿ ಅಗ್ನಿ ಜ್ಯೋತಿ ಅಂತ 2 ಇದೆಯಲ್ಲ ಅಂದರೆ ಅಗ್ನಿಜ್ಯೋತಿ ಅನ್ನೋದು ಅಗ್ನಿರೂಪ ಜ್ಯೋತಿ, ಅಗ್ನಿರೂಪವಾದ ಜ್ಯೋತಿ ಅಂತ ಅರ್ಥ. ಒಂದೇ ದೇವತೆ ಅದು. ಮತ್ತೆ ತೇನ ದೇವಯಾನ ಪ್ರಥಮ ಪರ್ವಸ್ಥ ಅರ್ಚಿರ್ವಿವಕ್ಷ. ದೇವಯಾನ ಮಾರ್ಗ, ದೇವಯಾನ ಅಂತ ಹೇಳುವ ಪ್ರಥಮ ಪರ್ವ, ಮೊದಲ ಹೆಜ್ಜೆ, ಮೊದಲ ಆತಿವಾಹಿಕರು, ಮೊದಲ ಪರ್ವಸ್ಥ, ಮೊದಲ ಸ್ಥಾನದಲ್ಲಿರುವ ಅರ್ಚಿಸ್ ಅನ್ನುವ ದೇವತೆ ಹೇಳಲ್ಪಟ್ಟಿದೆ. ಅತಃ ಏವ ಅಗ್ನಿರ್ಜ್ಯೋತಿಷಃ ಭಿನ್ನ ದೇವತಾತ್ವಂ ಕಾಲಾಭಿಮಾನಿ ದೇವತಾತ್ವಂ ಚವದಂತಹ ಪ್ರತ್ಯುಕ್ತ. ಅಲ್ಲ, ಅಗ್ನಿ ಜ್ಯೋತಿಷಿ ಅನ್ನೋದು ಬೇರೆ ಬೇರೆ ದೇವತೆಗಳು ಅಂತ ಹೇಳೋರು, ಅದು ಸರಿಯಾದ ಅರ್ಥವಲ್ಲ. ಅಗ್ನಿರ್ಜ್ಯೋತಿರಹ ಶುಕ್ಲ ಅಂತ ಗೀತೆ ಶ್ಲೋಕದಲ್ಲಿ ಅಗ್ನಿರ್ಜ್ಯೋತಿ ಅನ್ನೋದು ಒಂದೇ ದೇವತೆ, ಅರ್ಚಿಸ್ ದೇವತೆಗೆ 2 ಶಬ್ದಗಳಿಂದ ಹೇಳಲ್ಪಟ್ಟಿದೆ. ಅಗ್ನಿರೂಪವಾದ ಜ್ಯೋತಿ ಅಂತ ಹೇಳಿಬಿಟ್ಟು ಅಂತ ಅರ್ಥ ಅಲ್ಲಿ.
ಅದನ್ನು ಸ್ಪಷ್ಟಪಡಿಸ್ತಾರೆ. ಹೀಗೆ ಅರ್ಚಿರಾದಿ ಮಾರ್ಗದ ವಿಷಯದಲ್ಲಿ ಹೇಗೆ ಅವರಿಗೆ ಇವರಿಬ್ಬರಿಗೂ ಕೂಡ ಕೈವಲ್ಯಾರ್ಥಿಗೂ ಜ್ಞಾನಿಗೂ ಅವರಿಗೆ ಅರ್ಚಿರಾದಿ ಮಾರ್ಗ ಫಲ ಅನ್ನೋದು ಹೇಳಲ್ಪಟ್ಟಿದೆ ಅನ್ನೋದನ್ನು ಸಂಗ್ರಹ ಮಾಡಿ ಈಗ ಇನ್ನೊಂದು ಮಾರ್ಗವನ್ನು ಹೇಳ್ತಾರೆ. ನೈತೆ ಶ್ರುತಿ ಪಾರ್ಥಜಾನ ಅಂತ ಹೇಳಿದ ಎರಡು ಮಾರ್ಗಗಳು ಧೂಮಯಾನ ಅಂತಾನು ಹೇಳಲ್ಪಟ್ಟಿದೆ. ಧೂಮೋರಾತ್ ತ್ರಿಸ್ತತಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನು ತತ್ರ ಚಾಂದ್ರಮ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಇಲ್ಲಿ ಹೋದವರು ವಾಪಸ್ ಬರ್ತಾರೆ. ಇದು ಧೂಮ ಮಾರ್ಗ ಅಂತ ಹೇಳಿ ದೇವಯಾನ ಪಿತೃಯಾಣ ಅಂತಲೂ ಹೆಸರು. ಅಗ್ನಿ ಅರ್ಚಿರಾದಿ ಮತ್ತು ಧೂಮಾದಿ ಅಂತಲೂ ಹೇಳಿದೆ. ಏತಚ್ಚ ಧೂಮಾದಿ ಮಾರ್ಗಸ್ಥ ಪಿತೃಲೋಕಾದೇಹೇ ಪ್ರದರ್ಶನಂ. ಧೂಮ ಅಂತ ಹೇಳಿರೋದು ಬೇರೆ, ಅಗ್ನಿ ಅನ್ನೋದಕ್ಕಿಂತ ಧೂಮ ಅಂತ ಹೇಳಿದೆ ಆ ಶಬ್ದ. ಅದೆಲ್ಲ ಅತಿವಾಹಿಕರು, ಅದೆಲ್ಲ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆ ಮಾರ್ಗದಲ್ಲಿರುವ ಪಿತೃಲೋಕ ಮೊದಲಾದವುಗಳ ಪ್ರದರ್ಶನ ಇದು. ಅತ್ರ ಯೋಗಿ ಶಬ್ದ ಪುಣ್ಯಕರ್ಮ ಸಂಬಂಧಿ ವಿಷಯ. ಪುಣ್ಯಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿರುವವರು ವಿಷಯ. ಸ್ವರ್ಗಾದಿ ಪುಣ್ಯಲೋಕಗಳನ್ನು ಯಜ್ಞಯಾಗಾದಿಗಳನ್ನು ಮಾಡಿ ಆಯಾ ದೇವತೆಗಳನ್ನೇ ಉಪಾಸನೆ ಮಾಡಿ ಅವರಿಂದ ಸ್ವರ್ಗಾದಿ ಫಲಗಳನ್ನು ಪಡೆದುಕೊಳ್ತಾರಲ್ಲ ಅಂತಹವರ ವಿಷಯ. ಇಲ್ಲಿ ಅವರಿಗೆ ಆವೃತ್ತಿ ಮತ್ತೆ ಆವೃತ್ತಿ ಇದೆ, ಸಂಸಾರಕ್ಕೆ ಮತ್ತೆ ಬರ್ತಾರೆ. ಆ ಪುಣ್ಯಕರ್ಮ ಮುಗಿದ ಒಡನೆ ಸಂಸಾರಕ್ಕೆ ಬರ್ತಾರೆ ಅವರು. ಆದ್ದರಿಂದ ಅವರಿಗೆ ಮತ್ತೆ ಪುನಃ ಆವೃತ್ತಿ ಹೇಳಲ್ಪಟ್ಟಿದೆ. ಇವರಿಗೆ ಆವೃತ್ತಿ ಹೇಳಲ್ಪಟ್ಟಿಲ್ಲ ಜ್ಞಾನಿಗಳಿಗೆ. ಪಿತೃಲೋಕಾದೇಹೇ ಇತ್ಯಾದಿ ಶಬ್ದೇನ ಆಕಾಶ ಚಂದ್ರ ಗ್ರಹಣಂ. ಬೇರೆ ಬೇರೆ ಲೋಕಗಳೆಲ್ಲೆಲ್ಲೋ ಹೋಗ್ತಾರೋ ಅವರು. ಯೋಗಿನಃ ಧೂಮಾದಿ ಮಾರ್ಗ ಪುನರಾವೃತ್ತಿಶ್ಚ ಕಥಮುಚ್ಯತೆ ಇತ್ಯತ್ರ ಅತ್ರ ಯೋಗಿ ಶಬ್ದ. ಇದರಿಂದ ಇಲ್ಲಿಯೂ ಕೂಡ ಅಲ್ಲಿ ಯೋಗಿನಃ ಅಂತ ಅಷ್ಟೇ ಅಲ್ಲಿ ಹೇಳಿರೋದು. ಕೃಷ್ಣ ದಕ್ಷಿಣಾಯನಂ ಚಾಂದ್ರ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಇಲ್ಲಿಯೂ ಯೋಗಿ ಅಂತ ಹೇಳಿದೆ, ಅಲ್ಲಿಯೂ ಯೋಗಿನಃ ಅಂತ ಒಂದೇ ಶಬ್ದ, ಇಲ್ಲಿಯೂ ಯೋಗಿ ಅನ್ನೋ ಶಬ್ದವೇ ಹೇಳಿದೆ. ಇಬ್ಬರು ಯೋಗಿಗಳೇ, ಭಕ್ತಿಯೋಗಿಗಳೇ. ಆದರೆ ಅರ್ಥ ಮತ್ತು ಅರ್ಥಾರ್ಥಿ ಇವರು ಐಶ್ವರ್ಯಾರ್ಥಿಗಳು. ಅವರು ಯೋಗಿಗಳೇ, ಬ್ರಹ್ಮಯೋಗ ಭಕ್ತಿಯೋಗ ಮಾಡುವವರು. ಅವರಿಗೆ ಆವೃತ್ತಿ ಇದೆ. ಅದರಿಂದ ಯೋಗಿ ಶಬ್ದವು ಇಲ್ಲಿ ಯೋಗಿ ಶಬ್ದ ಪುಣ್ಯಕರ್ಮ ಸಂಬಂಧಿ ವಿಷಯ ಅಂತ ಪುಣ್ಯಕರ್ಮಗಳನ್ನು ಮಾಡಿದವರು. ಯೋಗ ಶಬ್ದ ಉಪಾಯ ಮಾತ್ರ ವಾಚಿ ಅಷ್ಟೇ, ಭಕ್ತಿಯೋಗ ಅನ್ನುವ ಉಪಾಯ. ಆದರೆ ಇವರಿಗೆ ಉಪಾಸ್ಯನ ಆಕಾರವೇ ಬೇರೆ. ಉಪಾಸನಾ ಪ್ರಕಾರ ಮಾಡುವಾಗ ಯಾವ ಆಕಾರದಿಂದ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಮತ್ತು ಯಾವ ಫಲಕ್ಕೋಸ್ಕರ ಮಾಡ್ತಾರೆ, ಇದೆರಡರಲ್ಲೂ ವ್ಯತ್ಯಾಸವಿದೆ. ಅಂದರೆ ಉಪಾಸನಾ ಪ್ರಕಾರ ಪ್ರಾಪ್ಯ ಇದು ಬೇರೆ. ಇವರಿಗೆ ಪ್ರಾಪ್ಯವಾದದ್ದು ಐಶ್ವರ್ಯವೇ. ಆದ್ದರಿಂದ ಉಪಾಸನಾ ಪ್ರಕಾರವು ಇಂತಹ ಐಶ್ವರ್ಯಾದಿಗಳನ್ನು ಕೊಡಲು ಶಕ್ತನಾದ, ಬೇಕಾದ ಶಕ್ತಿ ಇರುವ ಆಕಾರ ವಿಶಿಷ್ಟನಾದ ಪರಮಾತ್ಮನ ಉಪಾಸನೆ. ಯಾವ ಆಕಾರ ವಿಶಿಷ್ಟನಾಗಿ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿ ಫಲ ಬರುತ್ತೆ. ಹಾಗೆಯೇ ಹಿಂದೆ ಅದು ಹೇಳಲ್ಪಟ್ಟಿತು. ಆದ್ದರಿಂದ ಅದು ಉಪಾಯವನ್ನು ತಿಳಿಸುತ್ತೆ. ಅಥವಾ ಸಂಬಂಧ ಮಾತ್ರವಾಚಿ, ಸಂಬಂಧ ಭಕ್ತಿಯೋಗದೊಡನೆ ಅವ್ರಿಗೆ ಸಂಬಂಧವಿದೆ. ಧೂಮಾದಿ ಸಾಮರ್ಥ್ಯಾತ್ತು ಪುಣ್ಯಕರ್ಮ ಸ್ವರೂಪ ಸಂಬಂಧ ವಿಶೇಷ ಸಿದ್ಧಿ. ಧೂಮಾದಿ ಸಾಮರ್ಥ್ಯದಿಂದ ಇದು ಸ್ಪಷ್ಟವಾಗಿ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಿದೆ. ಅಥ ಇಮೆ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸ್ತೆ ತೇ ಧೂಮಮಭಿಸಂಭವಂತಿ ಅಂತ ಹೇಳಿದೆ. ಧೂಮ ಮಾರ್ಗವನ್ನು ಬಳಸ್ಕೊಳ್ತಾರೆ. ಇದು ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿರು. ಗ್ರಾಮದಲ್ಲಿದ್ದು ಇಷ್ಟಾಪೂರ್ತಗಳನ್ನೇ ಮಾಡ್ತಾರೆ. ಆಯಾ ದೇವತೆಗಳನ್ನೇ ಇಷ್ಟ ಅಂತ ಹೇಳಿದ್ದರಿಂದ ಯಜ್ಞಯಾಗಾದಿಗಳು ಹೇಳಲ್ಪಟ್ಟಿದೆ. ಪೂರ್ತ ಅನ್ನೋದು ಲೋಕಕ್ಕೆ ಉಪಯುಕ್ತವಾಗುವಂತಹ ಕೆಲಸಗಳು. ಅದೆಲ್ಲವೂ ಕೂಡ ಮಾಡಿ ಅವರಿಂದ ಪುಣ್ಯವನ್ನು ಸಂಪಾದಿಸಿಕೊಂಡವರು ಪುಣ್ಯಲೋಕಗಳಲ್ಲಿ ಹೋಗಿ ಅನುಭವಿಸ್ಕೊಂಡು ಬರ್ತಾರೆ ಫಲವನ್ನು. ಅದು ಒಂದು ದಿನ ಮುಗಿಯುವಂಥ ಫಲ, ಅನಿತ್ಯವಾದದ್ದು, ಅಸ್ಥಿರವಾದದ್ದು, ಬ್ರಹ್ಮನ ಸಂಬಂಧವಿಲ್ಲದೆ ಮಾಡುವಂತಹದ್ದು. ಆಯಾ ದೇವತೆಗಳನ್ನೇ ಉಪಾಸನೆ ಮಾಡಿ ಪಡೆದುಕೊಳ್ಳುವರು ಪುಣ್ಯ ಫಲಗಳು. ಅದು ವೇದೋಕ್ತವಾದ ಕರ್ಮಗಳಾದ್ದರಿಂದ ಅವರು ವೈದಿಕರೇ, ಅವರು ಅದರಿಂದ ಪುಣ್ಯವನ್ನು ಸಂಪಾದಿಸಿಕೊಳ್ತಾರೆ. ಆದರೆ ಅದೆಲ್ಲವೂ ಕೂಡ ಅಲ್ಪ ಮತ್ತು ಅಸ್ಥಿರ. ಬ್ರಹ್ಮಜ್ಞಾನದಿಂದ ಮಾಡಿದ್ರೆ ಅದಕ್ಕೆ ಬೇರೆ ಫಲ. ಇವರಿಗೆಲ್ಲ ಧೂಮ ಮಾರ್ಗ ಅನ್ನೋದು ಹೇಳಲ್ಪಟ್ಟಿದೆ. ಧೂಮಂ ಅಭಿಸಂಬಿವಂತಿ. ಇದೆಲ್ಲ ಕೂಡ ಶ್ರುತಿಗಳ ಒಂದು ವಿಸ್ತಾರ. ಇಲ್ಲಿ ಇತಿ ಶ್ರುತಿ ಅತ್ರ ಉಪಬೃಂಹಿತ. ಉಪಬೃಂಹಣ ಅಂದರೆ ಅದನ್ನು ಸ್ಪಷ್ಟಪಡಿಸೋದು. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಶ್ಲೋಕದಲ್ಲಿ. ಶುಕ್ಲ ಕೃಷ್ಣೇ ಗತಿ ಏತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತಿ ಅನಾವೃತ್ತಿ ಅನ್ಯಯ ಆವರ್ತತೆ ಪುನಃ. ಶುಕ್ಲಗತಿ ಕೃಷ್ಣಗತಿ
ಇಲ್ಲಿ ಹೇಳಿದ್ರು ಶುಕ್ಲಗತಿ ಕೃಷ್ಣಗತಿ. ದೇವಯಾನ ಪಿತೃಯಾಣ, ಅರ್ಚಿರಾದಿ ಧೂಮಾದಿ, ಈ ಶಬ್ದಗಳೆಲ್ಲ ಹಾಗೆ ಹೇಳಲ್ಪಟ್ಟಿದೆ. ಶುಕ್ಲಗತಿ ಅಂದರೆ ಅರ್ಚಿರಾದಿ ದೇವಯಾನ ಅನ್ನೋದು, ಕೃಷ್ಣಗತಿ ಅಂತ ಹೇಳಿದ್ರೆ ಧೂಮಾದಿ ಅಂತ ಹೇಳಲ್ಪಟ್ಟಿರೋದು, ಪಿತೃಯಾಣ ಅಂತಲೂ ಹೇಳಲ್ಪಟ್ಟಿದೆ. ಅದು ಎರಡು ಮಾರ್ಗಗಳಿದೆ. ಇದು ಬಿಟ್ಟರೆ ಮೂರನೇ ಮಾರ್ಗವೂ ಇದೆ, ಅದು ಕಷ್ಟಾಗತಿ ಅಂತ ಹೇಳಲ್ಪಟ್ಟಿದೆ. ಇಲ್ಲಿಯೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ ಅವರು ಅಂತ ಹೇಳಿ. ಅದು ಮತ್ತೆ ಮತ್ತೆ ಪುನಃ ಪುನರ್ವಶಮಾಪದ್ಯತೆ ಮೇ ಅಂತ ಜಾಯಸ್ವ ಮ್ರಿಯಸ್ವ ಜಾಯಸ್ವ ಮ್ರಿಯಸ್ವೇತಿ, ಅದು ಉಪನಿಷತ್ತು ಹೇಳುತ್ತೆ. ಕಷ್ಟಾಗತಿ ಅಂತ. ಇದು ಯಾರು ವೈದಿಕ ಕರ್ಮಗಳನ್ನು ಮಾಡದೆ, ಬ್ರಹ್ಮ ಸಂಬಂಧವಿಲ್ಲದೆ ಮಾಡದೆ, ಬ್ರಹ್ಮ ಸಂಬಂಧ ಜೊತೆ ಮಾಡದೆ, ಇದು ಎರಡೂ ಇಲ್ಲದೆ ಬರೀ ಕೇವಲ ಲೌಕಿಕವಾದ ಕಾರ್ಯಕ್ರಮಗಳಲ್ಲೇ ಪ್ರವೃತ್ತರಾಗಿದ್ದಾರಲ್ಲ, ಅವರಿಗೇನು ಅಂದರೆ ಕಷ್ಟಾಗತಿ. ಜಾಯಸ್ವ ಮ್ರಿಯಸ್ವ ಜಾಯಸ್ವ ಮ್ರಿಯಸ್ವ ಇತಿ ಅಂತ ಉಪನಿಷತ್ತು ಹೇಳುತ್ತೆ. ಹುಟ್ಟೋದು ಸಾಯೋದು ಇಲ್ಲಿಯೇ ಇರ್ತಾರೆ ಅಂತ ಹೇಳಿಬಿಟ್ಟು. ಶುಕ್ಲಾಗತಿ ಅರ್ಚಿರಾಧಿಕ ಕೃಷ್ಣಾಚ ಧೂಮಾಧಿಕ. ಶುಕ್ಲಯಾನಾವೃತ್ತಿ ಜ್ಞಾತಿ ಕೃಷ್ಣಯಾತು ಪುನಃ ಆವರ್ತತೆ, ಎಲ್ಲ ಸ್ಪಷ್ಟವಾಗಿದೆ. ಏತೆ ಶುಕ್ಲಕೃಷ್ಣೇ ಗತಿ ಜ್ಞಾನಿನಾಂ ವಿವಿಧಾನಾಂ ಪುಣ್ಯಕರ್ಮಣಾಂಚ ಶ್ರುತೌ ಶಾಶ್ವತೆ ಮತೆ. ಬೇರೆ ಬೇರೆ ಪುಣ್ಯಕರ್ಮ ಮಾಡಿದವ್ರಿಗೂ ಜ್ಞಾನಿಗಳಿಗೂ ಹೇಳಲ್ಪಟ್ಟಿರುವಂಥ ಎರಡು ಮತಗಳು, ಎರಡು ಶಾಶ್ವತವಾದ ಮಾರ್ಗಗಳು ಅಂತ ಹೇಳಲ್ಪಟ್ಟಿದೆ. ತದ್ಯೇ ಇತ್ತಂ ವಿದುಹು ಯೇ ಚ ಇಮೆ ಅರಣ್ಯೇ ಶ್ರದ್ಧಾ ತಪೈತ್ಯುಪಾಸೇತೆ ಅರ್ಚಿಶಮಪಿ ಸಂಭವಂತಿ. ಇದು ಉಪನಿಷತ್ತಿನ ಪ್ರಮಾಣವನ್ನು ತೋರಿಸ್ತಾರೆ. ಅಥಯೇ ಇಮೆ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ಇದು ವಿಷಂಭವಂತಿ. ಇಷ್ಟಾಪೂರ್ತೆ ದತ್ತಂ ಅಂದರೆ ದಾನಗಳು ಅಂತ ಅರ್ಥ. ದಾನ, ಇಷ್ಟಾಪೂರ್ತ, ದಾನ ಮೊದಲಾದಗಳನ್ನೆಲ್ಲ ಪುಣ್ಯಕರ್ಮಗಳನ್ನು ಮಾಡಿಕೊಂಡು ಪುಣ್ಯವನ್ನು ಸಂಪಾದಿಸಿಕೊಂಡು ಆ ಪುಣ್ಯವನ್ನು ಅನುಭವಿಸೋದಕ್ಕೆ ಬೇರೆ ಬೇರೆ ಲೋಕಗಳಲ್ಲಿ ಹೋಗಿ ಅನುಭವಿಸ್ಕೊಂಡು ಬರ್ತಾರೆ. ಅವರು ಧೂಮ ಮಾರ್ಗ ಅಂತ ಹೇಳಲ್ಪಟ್ಟಿದೆ. ಕೆಲವರು ಏ ಇತ್ತಂ ವಿದುಹು ಅಂತ ಹೇಳಿರುವಾಗ ಪಂಚಾಗ್ನಿ ವಿದ್ಯಾನಿಷ್ಠನು, ಬ್ರಹ್ಮಾತ್ಮಕ ಆತ್ಮಾನುಸಂಧಾನ ಮಾಡುವವನು. ಏ ಚೈಮೆ ಅರಣ್ಯೇ ಶ್ರದ್ಧಾ ತಪ ಇತ್ಯುಪಾಸತೆ, ಯಾರು ಅರಣ್ಯದಲ್ಲಿ ಇದ್ದು ತಪಶಬ್ದಿತನಾದ ಪರಮಾತ್ಮನ ಶ್ರದ್ಧೆಯಿಂದ ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ ಅವರಿಗೆಲ್ಲ ಅರ್ಚಿರಾದಿ ಮಾರ್ಗವು ಅನ್ನೋದು ಶ್ರುತಿಯಲ್ಲಿ ಎರಡು ಮಾರ್ಗಗಳು ಹೇಳಲ್ಪಟ್ಟಿದೆ. ಉಕ್ತ ಮಾರ್ಗದ್ವಯ ಶ್ರುತಿ ಪ್ರಸಿದ್ಧಿ ಪ್ರದರ್ಶ್ಯತೆ, ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಶುಕ್ಲಕೃಷ್ಣೇ ಇತಿ ಶ್ಲೋಕೇನ ಶುಕ್ಲಪಕ್ಷ ಕೃಷ್ಣಪಕ್ಷ ಅನ್ವಯಾದ್ವಾ ಶುದ್ಧಿ ಅಶುದ್ಧಿ ವಿವಕ್ಷಯಾವ. ಶುಕ್ಲ ಕೃಷ್ಣ ಅನ್ನೋದು ಶುದ್ಧಿ ಅಶುದ್ಧಿಯನ್ನು, ಶುದ್ಧವಾದದ್ದು ಬೆಳ್ಳಗಿರೆ ಶುಕ್ಲ ಅಂತ ಹೇಳೋದು ಪ್ರಸಿದ್ಧಿ. ಹಾಗೆಯೇ ಅಶುದ್ಧಿಯನ್ನು ಹೇಳಬಹುದು, ಶುದ್ಧಿ ಅಶುದ್ಧಿ. ಅಭಿಮಂತ್ರ ಸ್ವರೂಪಸ್ಯ ಅಭಿಮಂತವ್ಯೇ ಆರೋಪಾದೇರ್ವ, ಹೇಗೆ ಅವನು ತಿಳಿತಾನೋ ಅದಕ್ಕೆ ಅನುಗುಣವಾಗಿ ಅಭಿಮಂತವ್ಯವಾದ, ಅಭಿಮಂತ್ರ ತಿಳಿಯವನು ಅಂತ ಉಪಾಸನೆ ಮಾಡುವುದು, ಅದಕ್ಕೆ ಅನುಗುಣವಾದ ಅವನಿಗೆ ಮಾರ್ಗ. ಅಭಿಮಂತವ್ಯ ಅಂದರೆ ಯಾವುದು ತಿಳಿಯಲ್ಪಡುತ್ತೋ ಅದು, ತಿಳಿಯುವವನನ್ನು ತಿಳಿಯಲ್ಪಡುವುದರಲ್ಲಿಯೇ ಆರೋಪಣೆ ಮಾಡಿ ಹೇಳುವಂತಹದ್ದು. ಶುಕ್ಲ ಗತಿ ಅವನಿಗೆ ಅರ್ಚಿರಾದಿ ಗತಿ ಅಂದರೆ ಪರಮಾತ್ಮ ಉಪಾಸನೆ ಮಾಡುವವನಿಗೆ ಅರ್ಚಿರಾದಿ ಅಂದರೆ ಅರ್ಚಿರಾದಿ ಪಡೆಯುವವನು ಅನ್ನೋದು ಅರ್ಥ ಅಲ್ಲಿ. ಗತ್ಯೋಹೋ ಶುಕ್ಲಕೃಷ್ಣ ಶಬ್ದ ಉಪಚಾರ, ಗತಿಗೆ ಶುಕ್ಲಕೃಷ್ಣ ಉಪಚಾರ ಅಷ್ಟೇನೆ, ಶುಕ್ಲ ಕೃಷ್ಣ ಅಂತ ಹೇಳಿರುವಂತಹದ್ದು. ಅತ್ರ ಅಧಿಕೃತ ವರ್ಗದ್ವಯ ವಿಷಯ ಜಗಚ್ಛಬ್ದಾದಿ ಶಬ್ದ ಅಭಿಪ್ರೇತ ಪ್ರದರ್ಶನ ಜ್ಞಾನಿನಾಂ ವಿವಿಧಾನಾಂ ಪುಣ್ಯಕರ್ಮಣಾಂಚ. ಅದರಿಂದ ಎರಡು ವರ್ಗದ್ವಯ, ಮೊದಲು ಮೂರು ಗುಂಪು ಮಾಡಿದ್ರು, ಈಗ ಎರಡು ಗುಂಪು ಮಾಡಿದ್ರು. ಮಾರ್ಗದ ಚಿಂತನೆ ಹೇಳುವಾಗ ಯಾವ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳುವಾಗ ಎರಡು ವರ್ಗ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಐಶ್ವರ್ಯಾರ್ಥಿ, ಮೊದಲು 4 ಜನ ಭಕ್ತಿಯೋಗಿಗಳು, ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ, ಅದನ್ನು 3 ವಿಭಾಗ ಮಾಡಿದ್ರು. ಆರ್ತನನ್ನು ಅರ್ಥಾರ್ಥಿಯನ್ನು ಸೇರಿಸಿ ಐಶ್ವರ್ಯಾರ್ಥಿ ಜಿಜ್ಞಾಸು ಜ್ಞಾನಿ ಅಂತ 3 ವಿಭಾಗ. ಆಮೇಲೆ ಗತಿ ಚಿಂತನೆ ಮಾಡುವಾಗ 2 ಭಾಗ ಮಾಡಿದ್ರು. ಯಾರು ಅಂತ ಹೇಳಿದ್ರೆ ಶುಕ್ಲಗತಿಯಲ್ಲಿ ಹೋಗುವವರು, ಕೃಷ್ಣಗತಿಯಲ್ಲಿ ಹೋಗುವರು. ಇಂದ ಐಶ್ವರ್ಯಾರ್ಥಿಗಳಿಗೆ ಕೃಷ್ಣಗತಿ, ಜಿಜ್ಞಾಸು ಮತ್ತು ಜ್ಞಾನಿ ಇಬ್ಬರಿಗೂ ಕೂಡ ಶುಕ್ಲಗತಿ ಅರ್ಚಿರಾದಿ ಮಾರ್ಗ, ಇವನಿಗೆ ಧೂಮ ಮಾರ್ಗ. 2 ಗುಂಪು ಮಾಡಿದ್ರು ಕಡೆಯಲ್ಲಿ. ಆದ್ದರಿಂದ ಅರ್ಚಿರಾದಿ ಫಲವು ಹೇಳಿರುವಾಗ ಇಬ್ಬರಿಗೂ ಇವರಲ್ಲಿ ಅದರಲ್ಲಿ ಜಿಜ್ಞಾಸಿಗೆ ಸ್ವಲ್ಪ ವಿಳಂಬವಾಗಿ ಸಿಗುತ್ತೆ, ಜ್ಞಾನಿಗೆ ನೇರವಾಗಿ ಸಿಗುತ್ತೆ, ಅಷ್ಟೇ ವ್ಯತ್ಯಾಸ. ಆದರೆ ಇಬ್ಬರಿಗೂ ಅರ್ಚಿರಾದಿ ಮಾರ್ಗ ಹೇಳಲ್ಪಟ್ಟಿದೆ. ಅಲ್ಲಿ 2 ಮಾರ್ಗ ಮಾಡೋದು, 2 ಗುಂಪಾಗಿ ಮಾಡೋದು. ಆದ್ದರಿಂದ ವರ್ಗದ್ವಯ, ಅಧಿಕೃತ ವರ್ಗದ್ವಯ ಅಂತ ಹೇಳಿದ್ರು, 2 ವರ್ಗಗಳು. ವರ್ಗದ್ವಯ ವಿಷಯ
ಒಂದು ಜಗತ್ ಜಗತ್ ಶಬ್ದಾಭಿಭ್ರೇತ ಪ್ರದರ್ಶನ ಜ್ಞಾನಿನಾಂ ವಿವಿಧಾನಾಂ ಪುಣ್ಯಕರ್ಮಣಾಂಚ, ಜ್ಞಾನಿಗಳಿಗೂ ವಿವಿಧವಾದ ಪುಣ್ಯಕರ್ಮ ಮಾಡುವವರಿಗೆ ಆ ರೀತಿ ಅರ್ಥ ಮಾಡಿದ್ದೆ. ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ಇತ್ಯುಕ್ತ ತತ್ತತ್ ಕರ್ಮನಿಷ್ಠ ಭೇದಾಭಿಪ್ರಾಯೇಣ ವಿವಿಧ ಶಬ್ದ. ವಿವಿಧಾನಾಂ ಪುಣ್ಯಕರ್ಮಣಾಂ ಅಂದರೆ ಪುಣ್ಯಕರ್ಮಗಳು ಬೇಕಾದಷ್ಟು ಹೇಳಿದೆ. ಭೂಶಾಖಾಹ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ ಅಂತ ಹೇಳಿಲ್ವೇ, ಹಾಗೆ ಬಹುಶಾಖಾಹ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ, ಸಾವಿರಾರು ಶಾಖೆಗಳು, ಅನಂತವಾದ ಶಾಖೆಗಳಿದೆ ವೇದಗಳಲ್ಲಿ. ವೇದ ಅನಂತ ಅಂತ ಹೇಗೆ ಹೇಳೋದು ಅಂದರೆ ಶಾಖೆಗಳ ಅನಂತದಿಂದಲೇ, ಅನಂತ್ಯದಿಂದಲೇ. ವೇದಗಳು ನಾಲ್ಕೇ ಅಂತ ಹೇಳಿದೆಯಲ್ಲ, ಶುಕ್ಲವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅನಂತ ಅಂತ ಹೇಗೆ ಹೇಳ್ತೀರಾ ಅಂದರೆ ಅದು ಒಂದೊಂದು ವೇದದಲ್ಲಿಯೂ ಅನಂತವಾದ ಶಾಖೆಗಳಿದೆ ಅಂತ ಹೇಳಲ್ಪಟ್ಟಿದೆ. ಸಹಸ್ರವರ್ತ್ಮ ಸಾಮ ಅಂತ ಹೇಳಲ್ಪಟ್ಟಿದೆ. 1000 ಶಾಖೆಗಳಿದೆ ಸಾಮವೇದದಲ್ಲಿ. ಅದರ ಉಪಶಾಖೆಗಳಿದೆ, ಶಾಖಾನುಶಾಖವಾಗಿ ಉಪಶಾಖೆಗಳು, ಅದಕ್ಕೆ ಉಪಶಾಖೆಗಳು, ಹೀಗೆ ಅನಂತವಾದ ಶಾಖೆಗಳು ಹೇಳಲ್ಪಟ್ಟಿದೆ. ಆದ್ದರಿಂದ ವೇದಕ್ಕೆ ಅನಂತ್ಯ ಎಂದು ಹೇಳಲ್ಪಟ್ಟಿದೆ. ಆ ಒಂದೊಂದು ಶಾಖೆಗಳಲ್ಲಿಯೂ ಬೇಕಾದಷ್ಟು ಕರ್ಮಗಳು ಹೇಳಲ್ಪಟ್ಟಿದೆ. ಪುಣ್ಯಕರ್ಮಗಳು ಎಲ್ಲ ಬೇಕಾದಷ್ಟು ಪುಣ್ಯಗಳನ್ನು ಸಂಪಾದಿಸ್ಕೊಳ್ಬೋದು. ಇದೆಲ್ಲವನ್ನು ಪರಮಾತ್ಮನ ಆರಾಧನಾ ರೂಪವಾಗಿಯೇ ಯಾರು ಮಾಡ್ತಾರೋ ಅವರಿಗೆ ಶಾಶ್ವತವಾದ ಫಲ ಸಿಗುತ್ತೆ. ಇಲ್ಲ ಅಂದರೆ ಆಯಾ ದೇವತೆಗಳನ್ನೇ ಮನಸ್ಸಲ್ಲಿಟ್ಕೊಂಡು ಮಾಡುವವರಿಗೆ ಅಲ್ಪವಾದ ಫಲ ಬರುತ್ತೆ. ಇದುವೇ ಅಲ್ಲಿ ವ್ಯತ್ಯಾಸ. ಹಿ ಶಬ್ದೇನ ಶ್ರುತಿ ಪ್ರಸಿದ್ಧಿ ದ್ಯೋತಿತ ಇತಿ ಶ್ರುತವಿತಿ ಇತ್ಯುಕ್ತಂ. ಹಿ ಇಲ್ಲಿ ಹೇಳಿರುವಾಗ ಶುಕ್ಲಕೃಷ್ಣೇ ಗತಿ ಹಿ ಏತೆ, ಹಿ ಏತೆ, ಹಿ ಅಂತ ಹೇಳಿದ್ರೆ ಪ್ರಸಿದ್ಧವಾಗಿದೆ. ಎಲ್ಲಿ ಅಂದರೆ ಶ್ರುತಿಯಲ್ಲಿ ಪ್ರಸಿದ್ಧವಾಗಿದೆ. ಶಾಶ್ವತತ್ವ ಪ್ರವಾಹ ರೂಪೇಣ ಅನಾದ್ಯನಂತತ್ವ ವ್ಯವಸ್ಥಿತತ್ವ. ಬರ್ತಾನೇ ಇದೆ, ಇದು ಎಂದಿಗೂ ಪ್ರವಾಹದಂತೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಜಗತ್ತು ಎಲ್ಲ ಈರಾದ ಅಧಿಕಾರಿಗಳು ಬರ್ತಾನೆ ಇರ್ತಾರೆ, ಪುಣ್ಯಕರ್ಮಗಳು ಮಾಡ್ತಾರೆ, ಜ್ಞಾನಿಗಳು ಬರ್ತಾರೆ. ಕೆಲವರು ಮೋಕ್ಷಕ್ಕೆ ಹೋಗ್ತಾರೆ, ಕೆಲವರು ಸ್ವರ್ಗಾದಿ ಲೋಕ ಹೋಗ್ತಾರೆ, ಕೆಲವರು ಇಲ್ಲಿಯೇ ಇರ್ತಾರೆ. ಪ್ರವಾಹದಂತೆ ಅನಾದಿ ಕಾಲದಿಂದ ಬರ್ತಾನೇ ಇದೆ, ಇದು ಹೋಗ್ತಾನೆ ಇದೆ. ಸೃಷ್ಟಿ ಪ್ರಳಯ ಅನ್ನೋದು ಹೋಗ್ತಾನೆ ಇದೆ. ಅದರಲ್ಲಿ ಒಂದು ಪ್ರಶ್ನೆ ದೇಶಿಕರು ಹಾಕೊಳ್ತಾರೆ, ತತ್ವಮುಕ್ತ ಕಲಾಪದಲ್ಲೂ ಬರುತ್ತೆ ಒಂದು ಕಡೆ. ಅದು ಈ ರೀತಿ ಹೋಗ್ತಾ ಇದ್ರೆ ನಿಮ್ಮ ಸಿದ್ಧಾಂತದಲ್ಲಿ ಎಲ್ಲರಿಗೂ ಮೋಕ್ಷಕ್ಕೆ ಅಧಿಕಾರ ಇದೆ ಅಂತ ಹೇಳ್ತೀರಲ್ಲ, ಎಲ್ಲರೂ ಮೋಕ್ಷಕ್ಕೂ ಯಾವ ಒಂದು ಕಾಲದಲ್ಲಿ ಹೋಗ್ಬೇಕು. ಅವಾಗ ಎಲ್ಲ ಹೊಟ್ಟೋದ್ರೆ ಲೋಕವೇ ಇರಲ್ವಲ್ಲ ಅಂದರೆ, ಇರಲಿ ಬಿಡಿ, ನಿಮಗೇನು ಹೋಯ್ತು ಅದರಿಂದ ಅಂತ ಕೇಳ್ತಾರೆ ಪ್ರಶ್ನೆ ಅವರು. ಲೋಕವಿಲ್ಲದೆ ಹೋದರೂ ಹೋಗಲಿ, ನಿಮಗೆ ಯಾಕೆ ಅದರಿಂದ ಕಷ್ಟ? ಎಲ್ಲರಿಗೂ ಮೋಕ್ಷಕ್ಕೆ ಅಧಿಕಾರ ಇದೆ, ಎಲ್ಲೋ ದಿನ ಅವ್ರು ಪಡೆದುಕೊಳ್ಬಹುದು. ಆದರೂ ಲೋಕ ನಡೀತಾನೆ ಇದೆ, ಯಾಕೆಂದರೆ ಅವರವರ ಪೂರ್ವಕರ್ಮ ಅನುಗುಣವಾಗಿ ಮಾಡಿಕೊಂಡೇ ಹೋಗ್ತಾ ಇರ್ತಾರೆ. ಆದರೆ ಅಧಿಕಾರ ಅನ್ನೋದಿದೆ, ಯಾವತ್ತೋ ಒಂದಿನ ಎಲ್ಲರಿಗೂ ಸಿಗ್ಬೋದು. ಎಲ್ಲ ಸಿಕ್ಬಿಟ್ರೆ ಲೋಕವೇ ಇರೋದಿಲ್ವಲ್ಲ ಅಂದರೆ, ಇಲ್ಲದೆ ಹೋದರೆ ಒಳ್ಳೇದಾಯಿತು, ನಿಮಗೇನು ಕಷ್ಟ ಅದಕ್ಕಿಂತ ಅಂತ ಕೇಳ್ತಾರೆ ಅವ್ರ ಪ್ರಶ್ನೆನ. ಪರಮಾತ್ಮ ಅನುಗ್ರಹ ಆಗಿದ್ರೆ, ಸಂಕಲ್ಪ ಆಗಿ ಎಲ್ಲರಿಗೂ ಸಿಕ್ಕಿದ್ರೆ ಏನು ನಷ್ಟ ಅದರಲ್ಲಿ? ಆದರೆ ಹಾಗಾಗ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಶಾಶ್ವತವಾದದ್ದು ಅಂತ ಇಲ್ಲಿ ಹೇಳಿರೋದು ಪ್ರವಾಹ ರೂಪದಿಂದ ಅನಾದಿ ಅನಂತತ್ವ, ಅನಾದಿ ಅನಂತ ಬರ್ತಾನೇ ಇದೆ, ಹೋಗ್ತಾ ಇದೆ, ಅಂತವಿಲ್ಲದೆ ಅನ್ನೋದು ಇಲ್ಲಿ ತಿಳಿಸಿದೆ. ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ಅಂತ ಹೇಳಿ. ನೈತೆ ಶ್ರುತಿ ಪಾರ್ಥ ಜಾನನ್ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ಇದು ಗತಿಚಿಂತನೆ ಅನ್ನೋದು ಯೋಗಿಗೆ ಬಹಳ ಅವಶ್ಯಕ. ಅದು ಅವನಿಗೆ ಅಂಗವಾಗಿ ಹೇಳಲ್ಪಟ್ಟಿದೆ, ಮಾರ್ಗ ಚಿಂತನೆಯು. ಏತೌ ಮಾರ್ಗವು ಜಾನನ್, ಶ್ರುತಿ ಅಂದರೆ ಮಾರ್ಗ. ಶ್ರುತಿ ಅನ್ನೋದು ದ್ವಿವಚನ ಶಬ್ದ. ಶ್ರುತಿ ಶ್ರುತಯ ಅಂತ ಹೇಳಿ, ಶ್ರುತಿ ಅನ್ನೋದು ದ್ವಿವಚನ ಶಬ್ದ. 2 ಮಾರ್ಗಗಳು. ಏತೆ ಶ್ರುತಿ ಅನ್ನೋದು ನ ಜಾನನ್, ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಖ್ಯತಿ ಕಶ್ಚನ ನ ಮುಖ್ಯತಿ, ಕಶ್ಚನ ನ ಮುಖ್ಯತಿ. ಏತೆ ಶ್ರುತಿ ಜಾನನ್ ಯೋಗಿ ನ ಕಶ್ಚನ ಮುಖ್ಯತಿ, ಅವನಿಗೆ ಮೋಹ ಉಂಟಾಗೋದಿಲ್ಲ. ಅಪಿತು ನೈದೇತವ ಮಾರ್ಗವು ಜಾನನ್ ಯೋಗಿ ಪ್ರಯಾಣ ಕಾಲೇ ಕಶ್ಚನ ನ ಮುಖ್ಯತಿ, ಅಪಿತು ಸ್ವೇನೈವ ದೇವಯಾನೇನ ಪಥಾಯಾತಿ. ತಸ್ಮಾದ್ ಅಹರಹ ಅರ್ಚಿರಾದಿಗತಿ ಚಿಂತನಾಖ್ಯ ಯೋಗಯುಕ್ತೋ ಭವ. ಇಲ್ಲಿ ಹೇಳಿರೋ ಯೋಗಯುಕ್ತ ಅನ್ನೋದು ಅರ್ಜುನನಿಗೆ ನೇರವಾಗಿ ಹೇಳ್ತಾ ಇರೋದು. ಅರ್ಜುನನಿಗೆ ನೀ ಐಶ್ವರ್ಯವನ್ನು ಆಸೆ ಪಟ್ಟು ಐಶ್ವರ್ಯಾರ್ಥಿ ಆಗುವಂತ ಉಪದೇಶ ಮಾಡ್ತಿಲ್ಲ ಕೃಷ್ಣ, ಮೋಕ್ಷವನ್ನೇ ಆಶಿಸು ಅಂತ ಹೇಳ್ತಿರೋದು. ಜ್ಞಾನೇ ಆಗಬೇಕು ನೀನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆದ್ದರಿಂದ ಇಲ್ಲಿ 2 ಮಾರ್ಗವನ್ನು ತಿಳಿದುಕೊಂಡವನಿಗೆ ಪ್ರಯಾಣ ಕಾಲದಲ್ಲಿ ಯಾವ ಮೋಹವೂ ಉಂಟಾಗೋದಿಲ್ಲ ಅಂತ ಹೇಳಿದ್ರೆ,
ಏನರ್ಥ ಅಂತ ಹೇಳಿದ್ರೆ ಅವನು ಅರ್ಚಿರಾದಿಯನ್ನೇ ಚಿಂತನೆ ಮಾಡಬೇಕು ಅಂತ ಅರ್ಥ. ಅಚಿರಾದಿಯನ್ನು ಚಿಂತನೆ ಮಾಡಿಕೊಳ್ಬೇಕು. ಸ್ವೇನೈವ ದೇವಯಾನೇನ ಪಥಾಯಾತಿ, ಅವನ ಒಂದು ದೇವಯಾನ ಮಾರ್ಗದಲ್ಲೇ ಹೋಗ್ತಾನೆ. ಇಲ್ಲಿ ಹೇಳಿರೋ ಯೋಗಿ ಅವನೇ. ಆದ್ದರಿಂದ ಅಹರಹ ಅರ್ಚಿರಾದಿಗತಿ ಚಿಂತನಾಖ್ಯ ಯೋಗಯುಕ್ತೋ ಭವ. ಅರ್ಚಿರಾದಿಗತಿಯ ಚಿಂತನೆಯನ್ನು ಪ್ರತಿದಿನವೂ ಮಾಡಿ ಭಕ್ತಿಯೋಗವನ್ನು ಮಾಡು, ನೀನು ಜ್ಞಾನಿ ಆಗಬೇಕು ಅಂತ ಇಲ್ಲಿ ಹೇಳ್ತಿದ್ದಾನೆ. ನೈತೇ ಶ್ರುತಿ ಶ್ಲೋಕೇನ ಯದ್ಯಪಿ ಮಾರ್ಗಚಿಂತನಮಪಿ ಉಪಾಸನತ್ವ ಪರಮಪುರುಷಾರ್ಥ ಪ್ರಾಪ್ತ್ಯರ್ಥಮೇವ. ಇಲ್ಲಿ ಹೇಳುವ ಉಪಾಸನವು ಮಾರ್ಗಚಿಂತನೆಯು ಪರಮಪುರುಷ ಪ್ರಾಪ್ತಿಯ ಪ್ರಯೋಜನಕ್ಕೋಸ್ಕರವೇ. ತಥಾಪಿ ಮಾರ್ಗಜ್ಞಾನಂ ಅಭಿಗಂತು ಅವ್ಯಾಕುಲ ಗಮನಾರ್ಥಮಿತಿ ಲೋಕೆ ಸಿದ್ಧಂ. ಇದು ಸ್ವಾಮಿ ದೇಶಿಕನ್ನೇ ಹೇಳ್ತಾರೆ ಲೌಕಿಕವಾಗಿ ಉದಾಹರಣೆ. ಈಗ ನಮಗೆ ಒಂದು ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವ ರೂಟಲ್ಲಿ ಹೋಗಬೇಕು ಅಂತ ತಿಳ್ಕೊಳ್ಬೇಕಲ್ಲ, ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ. ತಿಳಿದೇ ಹೊರಡಕ್ಕಾಗೋದಿಲ್ವಲ್ಲ. ಚೆನ್ನೈಗೆ ಹೋಗಬೇಕು ಅಂದರೆ ಬೇರೆ ಮಾರ್ಗದಲ್ಲಿ ಹೋಗಬೇಕು, ಇನ್ನೆಲ್ಲ ಹೋಗಬೇಕು ಅಂದರೆ ಹೈದರಾಬಾದ್ಗೆ ಬೇರೆ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಮಾರ್ಗ ತಿಳ್ಕೊಂಡ್ರೆ ತಾನೇ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಆದ್ದರಿಂದ ಅಭಿಗಂತು ಹೋಗಬೇಕು ಅಂತ ಇಷ್ಟಪಡುವವನು ಅವ್ಯಾಕುಲ ಗಮನಾರ್ಥಂ, ಯಾವ ಒಂದು ಮೋಹವಿಲ್ಲದೆ ತಪ್ಪು ಮಾಡದೆ ಸರಿಯಾದ ಮಾರ್ಗಕ್ಕೆ ಹೋಗಬೇಕು ಅಂದರೆ ಮಾರ್ಗ ತಿಳಿಬೇಕಲ್ಲ ಅವನಿಗೆ. ಲೋಕದಲ್ಲಿಯೂ ಪ್ರಸಿದ್ಧಿಯಾಗಿದೆ. ಅತ್ರಾಪಿ ತಥಾ ಉಪಕಾರ ಸಂಭವನ್ನ ಪರಿತ್ಯಾಜ್ಯ. ಇಲ್ಲಿಯೂ ಹಾಗೆಯೇ, ಉಪಾಸನೆಯಲ್ಲಿಯೂ ಹಾಗೆಯೇ ಮಾರ್ಗ ಚಿಂತನೆ ತಿಳಿದುಕೊಂಡು ಉಪಾಸನೆ ಮಾಡಬೇಕು. ಯಾವ ಮಾರ್ಗದಲ್ಲಿ ಹೋಗ್ತಿದ್ದೀನಿ ಅಂತ ತಿಳ್ಕೊಳ್ಳದೆ ಮಾಡಿದ್ರೆ, ಆ ಮಾರ್ಗವನ್ನು ತಿಳಿದುಕೊಂಡ್ರೆ ಅದಕ್ಕೆ ಅನುಗುಣವಾದ ಉಪಾಸನೆಯನ್ನು ಮಾಡ್ತಾನೆ. ನಾನು ಪರಮಪದಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಅರ್ಚಿರಾದಿ ಮಾರ್ಗ, ಅರ್ಚಿರಾದಿ ಮಾರ್ಗಕ್ಕೆ ಹೇಗೆ ಉಪಾಸನೆ ಮಾಡಬೇಕು, ಅದಕ್ಕೆ ಅನುಗುಣವಾದ ಉಪಾಸನೆ ಮಾಡ್ತಾನೆ. ತತ್ಪ್ರಸಾದಾದೇವ ಹಿ ತತ್ಸಿದ್ಧಿರಪಿ ಇತಿ ಅಭಿಪ್ರಾಯಣ ಏತವು ಇತಿ. ಅವನ ಒಂದು ಪ್ರಸಾರದಿಂದಲೇ ಇದು ಸಿಗುತ್ತೆ. ಕಶ್ಚನ ಕಶ್ಚಿದಪಿ ನ ಮುಹ್ಯತಿ ತತ್ ಪ್ರಕಾಶಿತದ್ವಾರ ಇತ್ಯಾದಿ ಪ್ರಕಾರೇಣ ಸ್ಪಷ್ಟ ಮಾರ್ಗೋ ಭವತಿ. ಯಾವ ಮೋಹವು ಉಂಟಾಗುವುದಿಲ್ಲ ಪ್ರಯಾಣ ಕಾಲದಲ್ಲಿ ಅಂದರೆ, ಇವನು ತನ್ನ ಸ್ವಂತವಾಗಿ ಪ್ರಯಾಣ ಕಾಲದಲ್ಲಿ ಅದು ಚಿಂತನೆ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಪ್ರತಿದಿನವೂ ಈ ಚಿಂತನೆ ಮಾಡಿದ್ರೆ ಅದರ ಫಲದಿಂದ ಪರಮಾತ್ಮ ಅವನಿಗೆ ಮರಣಕಾಲದಲ್ಲಿ ಒಂದು ದೊಡ್ಡ ಪ್ರಕಾಶವನ್ನು ತೋರಿಸ್ತಾನೆ, ದೀಪವನ್ನು, ಜ್ಯೋತಿಯನ್ನು ತೋರಿಸ್ತಾನೆ. ತೋರಿಸಿ ಅವನು ಮೂರ್ಧನ್ಯ ನಾಡಿಗೆ ಮಾರ್ಗವನ್ನು ತೋರಿಸ್ಕೊಡ್ತಾನೆ ಪರಮಾತ್ಮ. ಅವನ ಪ್ರಸಾದದಿಂದಲೇ ತತ್ಪ್ರಕಾಶಿತದ್ವಾರ ತದೋಕೋ ಅಗ್ರಜ್ವಲನಂ ಪ್ರಕಾಶಿತದ್ವಾರ. ಅಗ್ರಜ್ವಲನಂ, ಜ್ಯೋತಿ ಪ್ರಕಾಶವಾಗುತ್ತೆ, ಅದರಿಂದ ಪ್ರಕಾಶಿತವಾದ ದ್ವಾರ. 101ನೇ ನಾಡಿಗೆ ಮಾರ್ಗವನ್ನು ತೋರಿಸ್ತಾನೆ ಪರಮಾತ್ಮ. ಆರ್ಧಾನುಗೃಹೀತ ತತ್ಶೇಷಗತಿ ಅನುಸ್ಮೃತಿ ಯೋಗಾಚ. ಭಕ್ತಿಯೋಗಕ್ಕೆ ಶೇಷಭೂತವಾದ ಗತಿಚಿಂತನೆಯ ಒಂದು ಸಂಬಂಧದಿಂದ ಅದರಿಂದ ಅವನಿಗೆ ಆ ಒಂದು ದ್ವಾರ ಪ್ರಕಾಶಪಡಿಸ್ತಾನೆ ಪರಮಾತ್ಮ. ಈ ದ್ವಾರ ನೋಡಿ ಇದು ಹೋಗು ಇದರಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತಾನೆ ಅವನಿಗೆ. ಅದರಿಂದ ಮಾರ್ಗದ್ವಯ ಜ್ಞಾನಂ ಹೇಯ ಮಾರ್ಗ ಪ್ರಹಾಣಾರ್ಥಂ. ಎರಡು ಮಾರ್ಗವನ್ನು ಯಾಕೆ ತಿಳಿಬೇಕು? ಕಡೆಯಲ್ಲಿ ಇಲ್ಲಿ ದೇವಯಾನೇನ ಪಥ ಅರ್ಚಿರಾದಿ ಮಾರ್ಗ ಚಿಂತನಾಖ್ಯ ಯೋಗಯುಕ್ತೋ ಭವ ಅಂತ ಬರೀ ಅರ್ಚಿರಾದಿ ಮಾತ್ರ ಹೇಳ್ತಲ್ಲ ಅಂದರೆ, ಇನ್ನೊಂದು ಯಾಕೆ ತಿಳ್ಕೊಳ್ಬೇಕು ಅಂದರೆ ಅದು ಬಿಡೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಒಂದು ಬಿಡೋದಕ್ಕೆ, ಒಂದು ಸ್ವೀಕಾರ ಮಾಡೋದಕ್ಕೆ. ಆದ್ದರಿಂದ ಮಾರ್ಗದ್ವಯ ಜ್ಞಾನಂ ಹೇಯ ಮಾರ್ಗ ಪ್ರಹಾಣಾರ್ಥಂ. ಹೇಯವಾದ ಧೂಮ ಮಾರ್ಗವನ್ನು ಬಿಡೋದಕ್ಕೋಸ್ಕರ ಧೂಮ ಮಾರ್ಗವನ್ನು ತಿಳ್ಕೊಳ್ಬೇಕು. ಆ ಪಂಚಾಗ್ನಿ ವಿದ್ಯೆಯನ್ನು ನೋಡಿಬಿಟ್ರೆ ಇವನಿಗೆ ಎಷ್ಟು ಹೇಯವಾಗಿದೆ ಇದು ಅನ್ನೋದು ತಿಳಿಯುತ್ತೆ. ಅವನಿಗೆ ವಿರಕ್ತಿ ಬರಬೇಕು ಅದರಿಂದಲೇ ಅದೆಲ್ಲ ಉಪದೇಶ ಮಾಡಿರುವಂಥದ್ದು. ಹೇಯ ಮಾರ್ಗ ಪ್ರಹಾಣಾರ್ಥಂ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿದೆ ಗತಿಜ್ಞಾನಸ್ಯ ಫಲಮುಪದಿಶ್ಯ ತಸ್ಮಾರಿತಿ ಹೇತುತೆಯ ಪರಾಮರ್ಶ್ಯ ಸಾಕ್ಷಾತ್ ಯೋಗ ವಿಧಾನಸ್ಯ ಅಸಂಗತತ್ವದ್ಯೋತ ಯೋಗಶಬ್ದ ಅಸಂಗತತ್ವಾತ್ ಯೋಗಶಬ್ದ ಅತ್ರ ಧ್ಯಾನ ಮಾತ್ರ ವಿಷಯ. ಯೋಗ ಅಂದರೆ ಇಲ್ಲಿ ಧ್ಯಾನ ಅನ್ನೋದು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ತಚ್ಚ ಧ್ಯಾನಂ ಪ್ರಸ್ತುತ ಗತಿಚಿಂತನ ರೂಪಮೇವ ಭವಿತುಮರ್ಹತಿ. ಇಲ್ಲಿ ಹೇಳಿರುವಂಥದ್ದು ಗತಿಜ್ಞಾನವು ಫಲವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಅರ್ಚಿರಾದಿ ಮಾರ್ಗದಿಂದ ಅರ್ಚಿರಾದಿ ಮಾರ್ಗ ಫಲ ಬರುತ್ತೆ ಚಿಂತನೆಯಿಂದ ಅಂತ ಹೇಳಿ ಅದು ಕಾರಣವಾಗಿ ಹೇಳಿರೋದ್ರಿಂದ ಸಾಕ್ಷಾತ್ ಯೋಗ ವಿಧಾನಸ್ಯ ಅಸಂಗತತ್ವಾತ್. ಇದು ಸಾಕ್ಷಾತ್ ಯೋಗವಲ್ಲ, ಇದುವೇ ಭಕ್ತಿಯೋಗವಲ್ಲ, ಗತಿಚಿಂತನೆಯೇ ಭಕ್ತಿಯೋಗವಲ್ಲ ಇದು. ಆದ್ದರಿಂದ ಯೋಗ ಶಬ್ದ ಅನ್ನೋದು ಧ್ಯಾನ ಅನ್ನುವ ಅರ್ಥದಲ್ಲಿ ಬರುತ್ತೆ. ಗತಿಯ ಒಂದು ಧ್ಯಾನ,
ಅರ್ಚಿರಾದಿ ಮಾರ್ಗದ ಧ್ಯಾನ ಭಕ್ತಿಯೋಗದೊಡನೆ ಸೇರಿಸ್ಕೊಳ್ಬೇಕು ಅಂತ ಅರ್ಥ. ಅರ್ಚಿರಾದಿ ಮಾರ್ಗ ಧ್ಯಾನವೇ ಭಕ್ತಿಯೋಗವಲ್ಲ. ಅರ್ಚಿರಾದಿ ಮಾರ್ಗದ ಧ್ಯಾನವು ಭಕ್ತಿಯೋಗಕ್ಕೆ ಅಂಗವಾಗಿ ಮಾಡಲ್ಪಡಬೇಕು ಅನ್ನೋದು ಅದರ ಧ್ಯಾನ ಮಾತ್ರ ವಿಷಯ ಅಂತ ಹೇಳೋದು. ಧ್ಯಾನಂ ಪ್ರಸ್ತುತ ಗತಿಚಿಂತನ ರೂಪಮೇವ. ಆದ್ದರಿಂದ ಭವಿತುಮರ್ಹತಿ ತಸ್ಮಾತ್ ಆಹಾರಃ ಅರ್ಚಿರಾದಿ ಗತಿಚಿಂತನಾಖ್ಯ ಯೋಗಯುಕ್ತೋ ಭವ ಅನ್ನೋದನ್ನು ಹೇಳಿ, ಈ ಒಂದು ಅಧ್ಯಾಯ 2 ಅಧ್ಯಾಯಗಳ ಮುಖ್ಯವಾದ ಅರ್ಥಗಳು ಅದ್ಭುತವಾಗಿ ಇಲ್ಲಿ ಉಪದೇಶ ಮಾಡಿದ್ರು. 7, 8 ಪ್ರತಿದಿನವೂ ಇದನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ, ನಮ್ಮ ತಂದೆಯವರು ಹೇಳ್ತಾ ಇದ್ರು. ಪ್ರತಿದಿನವೂ 7, 8 ಅಧ್ಯಾಯಗಳನ್ನು ಹೇಳಬೇಕು, ನಾವು ಅನುಸಂಧಾನ ಮಾಡಬೇಕು ಅಂತ. ಅದರ ಫಲವು ಮುಂದೆ ಹೇಳಲ್ಪಡುತ್ತೆ ಕಡೆಯ ಶ್ಲೋಕದಲ್ಲಿ. ಈ ಜ್ಞಾನದಿಂದ ಇದು ಪಡೆದುಕೊಂಡವನಿಗೆ ಏನು ಫಲ? ವೇದೇಶು ಯಜ್ಞೇಶು ತಪಸ್ಸು ಜೈವ ದಾನೇಶ ಯತ್ ಪುಣ್ಯಫಲಂ ಪ್ರದಿಷ್ಟಂ ಮತ್ಯೇತಿ ತತ್ ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನೋಪೈತಿ ಚಾದ್ಯ ಮುಂದೆ ಫಲ ಹೇಳಲ್ಪಡುತ್ತೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನೀವು ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ಪಿನಾಯ ಮೇನೆ ಅಸ್ಮನ್ ಗುರೋರ್ಭಗವತೋ ಶ್ರೇಕ ಸಿಂಧೋ ರಾಮಾನುಜಸ್ಸು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಭೂಷಾಲಯೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಕೃಷ್ಣ